ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಮನುಷ್ಯ ಜೀವನ ಎಷ್ಟು ವಿಚಿತ್ರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮನುಷ್ಯ ಜೀವನ ಅಂದಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ನೋವು, ನಲಿವು, ಸುಖ, ದುಃಖ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಈ ನಲಿವು, ಸುಖ ಬಂದಾಗ ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡೋದಿಲ್ಲ, ಸ್ಮರಿಸಿ ಧನ್ಯವಾದಗಳನ್ನು ಅರ್ಪಿಸೋದಿಲ್ಲ. ಆದರೆ ದುಃಖ, ಸಂಕಟ ಇಂಥ ಸಂದರ್ಭಗಳಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಭಗವಂತನ ಬಳಿ ಹೋಗ್ತೀವಿ. ಕೆಲವೊಮ್ಮೆ ಯೋಚನೆಗಳ ಆವರಿಸ್ಬಿಡತ್ತೆ. ನಾವು ಸುಖವಾಗಿರಬೇಕು ಅಂತ ಕಟ್ಟಿದಂತಹ ಮನೆಯಲ್ಲಿ ಚಿಂತೆ ಅನ್ನೋದು ಹೆಚ್ಚಾಗತ್ತೆ. ಆ ಸಂದರ್ಭದಲ್ಲೆಲ್ಲ ನನಗೇ ಯಾಕೆ ಹೀಗಾಯಿತು, ನನ್ನ ಜನ್ಮದಲ್ಲೇನಾದರೂ ದೋಷ ಇದೆಯಾ, ಮನುಷ್ಯ ಜೀವನ ಯಾಕಪ್ಪ ಇಷ್ಟೊಂದು ವಿಚಿತ್ರ, ಈ ರೀತಿಯ ಪ್ರಶ್ನೆಗಳು ಖಂಡಿತ ನಿಮ್ಮ ಬದುಕಿನಲ್ಲಿ ಬಂದೇ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಖ, ದುಃಖ, ನೋವು, ನಲಿವು ಇದ್ದದ್ದೇ ಗುರೂಜಿ. ಆದರೆ ಭಗವಂತನನ್ನು ಸ್ಮರಿಸೋದು ದುಃಖ ಬಂದಾಗ ಮಾತ್ರ, ನೋವಿದ್ದಾಗ ಮಾತ್ರ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ನಾವು ಭಾಳ ಸುಖವಾಗಿರಬೇಕು, ಶಾಂತಿ ಇರಬೇಕು ಅಂತ ಮನೆ ಕಟ್ಸಿರ್ತೀವಿ. ಆ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಚಿಂತೆ ಆವರಿಸ್ಬಿಟ್ಟಿರುತ್ತೆ. ಅಂದರೆ ಅಷ್ಟು ಚಿಂತಾಕ್ರಾಂತರಾಗಿರ್ತೀವಿ. ಅಯ್ಯೋ, ನನ್ನ ಜನ್ಮನೇ ತಪ್ಪ, ನನ್ನ ಜನ್ಮದಲ್ಲಿ ಏನಾದರೂ ದೋಷ ಇದೆಯಾ, ಈ ಮನುಷ್ಯನ ಜನ್ಮನೇ ವಿಚಿತ್ರನ, ಈ ಥರದ ಯೋಚನೆಗಳು ಬರುತ್ತಲ್ಲ, ಇದು ಯಾಕೆ ಬರುತ್ತೆ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ವಿಚಾರನೇ ಒಂಥರ ವಿಚಿತ್ರ. ಅಂದರೆ ಕೇಳಿಸ್ಕೊಳ್ಳೋಕ್ಕೂ ಹೇಳೋಕ್ಕೂ ವಿಚಿತ್ರವಾಗಿ ಅನಿಸಿದ್ರು ಅರ್ಥ ಮಾಡಿಕೊಂಡಾಗ ಇಷ್ಟೊಂದು ಪವಿತ್ರವಾಗಿದೆಯಾ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಅರ್ಥ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಹುಟ್ಟು ಒಂದು ವಿಚಿತ್ರ. ಅಂದರೆ ಭಗವಂತ ಕೊಟ್ಟಿರತಕ್ಕಂಥ ಈ ದೇಹ ಅಂತ ನಾವು ಅಂದ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ, ಹೌದಲ್ಲ? ಮತ್ತು ಯಾಕೆ ವಿಚಿತ್ರ ಆಗಬೇಕು? ಹೌದು, ದೇವರೇ ನಮ್ಮನ್ನು ಕಳಿಸೋದ ಮೇಲೆ ಯಾಕೆ ವಿಚಿತ್ರವಾಗಿ ನಮ್ಮ ಹುಟ್ಟಿನ ವಿಚಿತ್ರ ಅಂತ ಯಾಕೆ ಅನ್ಕೋಬೇಕು? ಪವಿತ್ರ ಅಂತ ಅನ್ಕೋಬಹುದಲ್ಲ? ಹೌದು. ಆದರೆ ಅನ್ಕೋಬಹುದು ಭಗವಂತನ ಕೆಲಸ ಸರಿಯಾಗಿದೆ, ಆದರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ನಡ್ಕೊಳ್ತಾ ಇರ್ತಕ್ಕಂಥ ಕೆಲಸ ತಪ್ಪಾಗಿದೆ ಅಂತ ನಮಗೆ ಅರ್ಥ ಆಗಿಲ್ಲ. ಅದಕ್ಕೆ ಕಾರಣ ಒಂದು ವಿಷಯ, ಮಗು ಹುಟ್ಟಬೇಕಾದ್ರೆ ನೋವಿಂದನೇ ಹುಟ್ಟತ್ತೆ, ನೋವಿನಲ್ಲೇ ಹುಟ್ಟತ್ತೆ. ಪ್ರಪಂಚ ನೋಡೋವರೆಗೂ ನೋವಿನಿಂದನೇ ಬರುತ್ತೆ, ಅನುಭವಿಸುತ್ತೆ. ಬೆಳೀತಾ ನೋವಲ್ಲೇ ಇರುತ್ತೆ, ಜೀವನ ನೋವಲ್ಲೇ ಕಳೆಯುತ್ತೆ, ಕೊನೆಗೊಂದು ಸಲ ನೋವಲ್ಲೇ ಸಾಯುತ್ತೆ. ಈ ಉತ್ತರ ಏನಿದಕ್ಕೆ? ಈಗ ದೇವರಿಗೂ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಾವೇ ಅರ್ಥ ಮಾಡ್ಕೋಬೇಕು. ಇದು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಇದಕ್ಕೆ ಕವಳದಿಂದ ಕಳವಳ ಅಂತ ಹೇಳ್ತಾರೆ ಹಿಂದಿನವರು. ಊಟ ಕವಳದಿಂದ ಕಳವಳ ಆಗಿರೋ ದೆಸೆಯಿಂದ ಜೀವನವೆಲ್ಲ ವಿಚಿತ್ರವಾಗಿದೆ ಅನ್ನೋದಕ್ಕೆ ಮೂಲವಾಗಿರ್ತಕ್ಕಂಥ ಸತ್ಯ. ನಾವು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಸಾಮಾನ್ಯ ಕೆಲವರು ನೋಡಿ ಮಗುವಿನ ಭವಿಷ್ಯ, ನಮ್ಮ ಭವಿಷ್ಯ ಅಂತಕ್ಕಂಥ ವಿಷಯಕ್ಕೆ ಬರ್ತಾರೆ. ಭವಿಷ್ಯ ಅಂತಕ್ಕಂಥದ್ದು ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದಂಥ ಸಂದರ್ಭದಲ್ಲಿ ತಾಯಿ ಏನು ಸೇವನೆ ಮಾಡಿರ್ತಕ್ಕಂಥ ರೀತಿ ನೀತಿ ಇರುತ್ತಲ್ಲ, ಅದು ಮಗುವಿನ ಭವಿಷ್ಯ ಆಗಿರುತ್ತೆ. ಯಾಕೆ ಅಂದರೆ ಆ ವೇದನೆ, ನೋವು, ಬೇಜಾರು ಏನು ಹಿಂಸೆ ಪಟ್ಟಿರ್ತದೆ ತಾಯಿ, ಅದರ ಪ್ರತಿರೂಪನೆ ಮಗುವಿನ ಭವಿಷ್ಯವಾಗಿ ನಿರ್ಮಾಣ ಆಗಿ ಫಿಕ್ಸ್ ಆಗಿರುತ್ತೆ. ಅದೇ ಕಾರಣಕ್ಕೆ ಹಿರಿಯರು ಹೇಳ್ತಾ ಇದ್ದಿದ್ದ, ನೀನೀಗ ಗರ್ಭಾವಸ್ಥೆಯಲ್ಲಿದೆಯಾ, ಯಾವಾಗಲೂ ಶಾಂತಿಯಿಂದಿರಬೇಕು, ಸುಖವಾಗಿರಬೇಕು. ಈಗ ಇದಕ್ಕೊಂದು ಸಣ್ಣ ಮಧ್ಯದಲ್ಲಿ ಒಂದು ಪದ ಬಳಸಬೇಕಾಗತ್ತೆ, ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಯಾರಿಗಿಲ್ಲ ಈಗ? ಅಂದರೆ ಆ ಹೊಟ್ಟೆ ಕಿಚ್ಚಿಗೆ ಬ್ರಾಕೆಟಲ್ಲಿ ದ್ವೇಷ. ಹೌದು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಾಗಬೇಕು, ನಾನು ಹಿಂಗಿರಬೇಕು, ನನ್ನ ಮಗು ಒಳ್ಳೇದಿರಬೇಕು, ನನಗೆ ಸಿಗೋ ಗಂಡ ಹಿಂಗಿರಬೇಕು, ನನಗೆ ಹೆಂಡತಿ ಹೀಗಿರಬೇಕು, ಇವೆಲ್ಲವೂ ಹೊಟ್ಟೆ ಕಿಚ್ಚೆ. ಈ ಹೊಟ್ಟೆ ಕಿಚ್ಚನ ಮೂಲ ರಹಸ್ಯ ಯಾವುದು? ಯಾಕೆ ಹೊಟ್ಟೆ ಕಿಚ್ಚು ಬರಬೇಕು? ಇದನ್ನು ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಹೊಟ್ಟೆ ಕಿಚ್ಚು ಯಾಕೆ? ಮನುಷ್ಯ ಅಂದರೆ ಸಹಜ ಅಲ್ವಾ ಅಂದ್ಕೊಂಡ್ರೆ ನಾವು ಉತ್ತರ ಹೇಳೋಕ್ಕಾಗಲ್ಲ. ಓಕೆ, ಸಹಜ ಅಂತ ಅಂದ್ಕೊಂಡ್ರೆ ಏನು ಸಿಗುತ್ತೆ ಅದನ್ನು ಸಹಜ ಅಂತ ಒಪ್ಕೊಳ್ಳಿ. ಹೌದೌದೌದು, ಅನುಭವಿಸಿ ಅಂತ. ಈಗ ಇದನ್ನು ಸಹಜ ಅಂತೀರ, ಇನ್ನೊಂದು ನಾನು ಬೇಡ ಅಂದರೆ ತಪ್ಪಾಗತ್ತೆ. ಅದಕ್ಕೋಸ್ಕರವಾಗಿ ಈ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದಕ್ಕೆ ಬ್ರಾಕೆಟಲ್ಲಿ ಏನು ಹೇಳ್ಬೋದು ಅಂತಂದರೆ ಪಿತ್ತ. ಓಕೆ, ನಮ್ಮ ದೇಹದಲ್ಲಿರ್ತಕ್ಕಂಥ ವಾತ, ಪಿತ್ತ, ಕಫ ಈ ಮೂರು ಒಟ್ಟಿಗೆ ಇರ್ತಕ್ಕಂಥ ವಿಚಾರ ಇದೆಯಲ್ಲ, ಇದನ್ನು ಬೇರ್ಪಡಿಸೋದು ನಮಗಿನ್ನೂ ಗೊತ್ತೇ ಆಗಿಲ್ಲ. ಆದರೆ ನಾವು ನನ್ನ ಪಿತ್ತ ಶರೀರ, ನಂದು ವಾತ ಶರೀರ ಅಂತ ಹೇಳಿ ನಮ್ಮ ಅನುಕೂಲ ತಕ್ಕಂತೆ ಯಾರೋ ಹೇಳಿದ್ರು ಏನೋ ಮಾಡ್ಕೊಂಡು ಅಂತ ಡಿವೈಡ್ ಮಾಡ್ಕೊಂಡಿರ್ತೀವಿ. ಈ ಪಿತ್ತ ಅಂತಕ್ಕಂಥದ್ದು ಹೊಟ್ಟೆ ಕಿಂಚಿನಿಂದನೇ
ವಿಷ ಉತ್ಪತ್ತಿಯಾಗತ್ತೆ. ನಮ್ಮ ಕರುಳಿನಲ್ಲಿ ವಿಷ ಉತ್ಪತ್ತಿಯಾಗೋದಕ್ಕೆ ಈ ಪಿತ್ತನೇ ಮೂಲ ಕಾರಣ. ಇದು ಎಷ್ಟು ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದರೆ, ಭೂಮಿಯಲ್ಲಿ ವಿಷ, ನಮ್ಮ ಹೊಟ್ಟೆಯಲ್ಲಿ ವಿಷ. ಭೂಮಿಯಲ್ಲಿ ವಿಷ ಯಾವುದು ಅಂದರೆ, ಇವಾಗ ಗಾಡಿಯನ್ನು ತೊಗೊಂಡು ಬಂದು ಮನೆಯಲ್ಲಿ ಪಾರ್ಕ್ ಮಾಡ್ತೀವಿ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಸ್ಟೈಲಾಗಿ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ, ಹೌದಲ್ಲ? ಅದು ಪ್ರತಿದಿನ ನಿಮ್ಮ ಮನೇಲಿ ಎಷ್ಟು ವೆಹಿಕಲ್ನ ಸ್ಟಾರ್ಟ್ ಮಾಡ್ತಿರೋ ಇದನ್ನು ಮಲಿನತೆ ಅಂತ ಒಪ್ಕೊಂಡಿದ್ದೀವಿ. ಅದು ನಿಮ್ಮ ಭೂಮಿಗೆ ಎಷ್ಟು ಮಟ್ಟಕ್ಕೆ ಕೂತ್ಕೊಂಡಿರುತ್ತೆ ವಿಷ ಅಂತ ನಮ್ಗೆ ಅರ್ಥ ಆಗಿದೆ ಇಲ್ವೋ ಅಂತ ನೀವೇ ಯೋಚನೆ ಮಾಡಿ. ಓಕೆ. ಸಾಮಾನ್ಯವಾಗಿ ನಾವು ಯಾವುದೇ ಕಾಯಿಲೆಗಳು ಬಂದರೂ ಪರಿಸರ ಚೆನ್ನಾಗಿಲ್ಲ, ಹಾಳಾಗಿದೆ ಅಂತ ಹೇಳ್ತೀವಿ. ಹೌದು. ಆದರೆ ನಮ್ಮ ಮನೇಲೇ ನಾವು ಪರಿಸರ ಹಾಳು ಮಾಡ್ಕೊಂಡಿದ್ದೀವಿ. ಮನೆ ಕಟ್ಟೋದ್ರಲ್ಲಿ ಪರಿಸರ ಹಾಳು ಮಾಡ್ಕೊಂಡು ಮನೆ ಕಟ್ಟಿದ್ದೀವಿ. ಅದಕ್ಕೆ ಸಾಲದು ಅಂತ ವೆಹಿಕಲ್ಸ್ ತಂದು ಮನೆ ಒಳಗಡೆ ಇಟ್ಕೋತೀವಿ. ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಈ ವಿಷ ಅಂತಕ್ಕಂಥದ್ದು ಈಗ ಸಿನಿಮಾನು ಕೂಡ ಬರ್ತಾ ಇದೆ. ಅದರ ಅರ್ಥ ವಿಷಾನೇ. ಯಾವುದು ಟಾಕ್ಸಿಸ್ ಏನೋ ಬರ್ತಾ ಇದೆಯಲ್ಲ, ಟಾಕ್ಸಿಕ್, ಅದರ ಅರ್ಥ ವಿಷ. ಹೌದು. ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ವಿಷ ಯಾವ್ಯಾವ ರೀತಿ ಕ್ವಾಲಿಟಿಯಲ್ಲಿರುತ್ತೆ ಅಂತಕ್ಕಂತಹ ವಿಚಾರ ಆ ಸಿನಿಮಾದಲ್ಲಿ ಇರಬಹುದು ಅಂತ ಅನ್ಕೋತೀನಿ. ಯಾಕೆಂದರೆ ಅದು ಹೆಸರಿಡ್ಬೇಕಾದ್ರೆ ಏನು ಕಾರಣ ಅಂತ ನಾನು ಸಾಕಷ್ಟು ಅದನ್ನು ಅಧ್ಯಯನ ಮಾಡಿದೆ. ಏನು ಅರ್ಥ ಇದೆ ಈ ಹೆಸರಲ್ಲಿ? ಯಾಕೆಂದರೆ ಅದು ಅರ್ಥ ಆಗಲಿಲ್ಲ ಅಂದರೆ ಸಿನಿಮಾ ಸ್ಟೋರಿ ಇನ್ನೊಂದು ಅವ್ರವ್ರ ವೈಯಕ್ತಿಕ ಏನೋ ಆಗಲಿ. ಯಾಕೆ ಸಿನಿಮಾ ತರ್ತಾ ಇದ್ದೀನಿ ಅಂದರೆ, ಇವತ್ತು ಮಾಡ್ರನ್ನಲ್ಲಿ ಸಡನ್ನಾಗಿ ಏನೇ ಆದರೂ ಜನಗಳು ಬೇಗ ಸಿನಿಮಾ ಕಟ್ಟಾಕ್ ಹಾಕ್ತಾರೆ. ಸೊ ಅದನ್ನು ತಗೊಳ್ತಾರೆ. ಹಾಗಾಗಿ ಈ ಸಿನಿಮಾ ಮಾದರಿ ವಿಷಯನ ನಾನು ಇಲ್ಲಿ ತರಬೇಕಾಯ್ತು. ಇದು ನಮ್ಮ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ವಿಷ ಮಾಡ್ಕೊಂಡಿದ್ದೀವಿ, ಮೊದಲು ಇರಲಿಲ್ಲ. ಇದರಿಂದ ಏನಾಗುತ್ತೆ ವಿಷದಿಂದ ಅಂದರೆ, ಶ್ವಾಸಕೋಶಕ್ಕೆ ಮತ್ತು ನಮ್ಮ ಹೃದಯಕ್ಕೆ ಆತಂಕ ಕೊಡ್ತಕ್ಕಂಥ ಮಕ್ಕಳು ಹುಟ್ಟುತ್ತಾರೆ. ಮಕ್ಕಳ ಹೃದಯಕ್ಕೂ ಶ್ವಾಸಕೋಶಕ್ಕೂ ಈ ವಿಷದಿಂದ ಮಕ್ಕಳಿಗೆ ಲೈಫ್ ಭವಿಷ್ಯ ಕಟ್ ಅಂತ ಹೇಳೋದು ಕಂಡೀಷನ್ ನಾನು ಹೇಳ್ತಾ ಇಲ್ಲ. ಗಾಬರಿ ಆಗಬೇಡಿ. ಮಕ್ಕಳ ಬಗ್ಗೆ ಆತಂಕದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಜನ ಇಲ್ಲ, ನನ್ನ ಮಗುಗೆ ಏನಾಗ್ಬಿಡುತ್ತೋ. ಸೊ ಇಲ್ಲಿ ಆಹಾರ ವಿಹಾರ ಎರಡೂ ಕೆಟ್ಟಿದೆ. ತಾಯಿ ಮಗುವಿನ ಒಂದು ಸಂಕಟ, ನೋವು, ಹಿಂಸೆಯ ಸಂದರ್ಭಕ್ಕೆ ಏನಿದೆಯೋ ಆ ಕೆಟ್ಟಿರುವ ಕಾರಣ ಮಗುವಿನ ಹೃದಯ ಮತ್ತು ಶ್ವಾಸಕೋಶದ ವಿಚಾರ ಇರತಕ್ಕಂಥ ವಿಚಾರದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಆರೋಗ್ಯದಾಯಕವಾದ ಮಗುವನ್ನು ತಗೊಂಡಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ, ಭವಿಷ್ಯ ಶಾಸ್ತ್ರ ಕೇಳಬೇಕಾ ಅಥವಾ ಮಗುವನ್ನು ನೀವು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡಾಗ ನೀವು ಯಾವ ರೀತಿಯಾಗಿ ನಡ್ಕೋಬೇಕಾಗಿತ್ತಾ ಇದನ್ನು ಡಿಸೈಡ್ ಮಾಡಬೇಕು. ಮಗು ಬಂದ ನಂತರ ಭವಿಷ್ಯ ಸಿಕ್ಕಲ್ಲ, ಸಾಧ್ಯನೇ ಇಲ್ಲ. ಅದು ಯಾರು ಬದಲಾವಣೆ ಮಾಡೋಕ್ಕೂ ಆಗಲ್ಲ, ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಮಾಡಬಹುದು, ಈ ಸ್ಥಿತಿಗೆ ಆಗಲ್ಲ. ಯಾಕೆ ಅಂದರೆ ನಾವೆಲ್ಲ ಅಡ್ಜಸ್ಟ್ಮೆಂಟ್ 20-30 ಬದುಕ್ತಾ ಇರೋ ಮನೆ ಕಟ್ಕೋತಾ ಇರೋದು, ಹೌದಲ್ಲ? 20-30 ಮನೆ ಕಟ್ತಾ ಇರೋದು ಎಲ್ಲ ಜಾಯಿಂಟೇ ಆಗಿರುತ್ತೆ. ಸೊ ಪರಿಸರ ಹೋಗಿದೆ. ಈಗ ದೊಡ್ಡದ ಮನೆ ಕಟ್ಟೋಣ, ದುಡ್ಡೆಲ್ಲಿಂದ ತರೋಣ, ಈ ಪ್ರಶ್ನೆ ಬರುತ್ತೆ. ಚಿಕ್ಕದಾಗಿ ಕಟ್ಕೊಳ್ಳೋಣ ಅಂದರೆ ಅಕ್ಕಪಕ್ಕದ್ದೆಲ್ಲ ನಮಗೆ ಸೇರಿಕೊಂಡು ಎಲ್ಲರೂ ಅನುಭವಿಸ್ತೀವಿ. ಒಬ್ಬರೇ ಅಲ್ಲ, ಎಲ್ಲರೂ ಅನುಭವಿಸ್ತೀವಿ. ಅದಕ್ಕೇ ಇದು ನಮಗೆ ಕರೋನಾ ಮೆಸೇಜ್ ಕೊಟ್ಟಿದ್ದು. ಅದಕ್ಕೇ ಜಾಸ್ತಿ ಮಾತಾಡಬೇಡಿ, ಬಾಯಿ ಮುಚ್ಕೊಳ್ಳಿ ಅಂತ ಹೇಳಿದ್ ನಾವು ಅನ್ಕೋಬೇಕು, ಅದು ಹೇಳಿಲ್ಲ. ಅತಿಯಾಗಿ ಮಾತಾಡೋದ್ರಿಂದ ನೀವು ಮಾತನಾಡುವಂತಹ ವಿಚಾರದಲ್ಲಿ ನಿಮ್ಮ ಗಂಟಲಲ್ಲಿ ನಿಮ್ಮ ಬಾಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಜೊಲ್ಲು ರಸ ಅದು ಆಸಿಡ್ ಆಗಿ ನಿಮ್ಮ ದೇಹವನ್ನು ಸೇರುತ್ತೆ ಅನ್ನೋ ಮೆಸೇಜ್ ಕೊಡೋಕ್ಕೆ ಕರೋನಾ ಬಂತು. ಆದರೆ ನಮಗಿನ್ನೂ ಆವರೆಗೂ ಹೋಗಿಲ್ಲ. ಈ ರೀತಿ ನಮ್ಮ ದೇಹದ ಬಗ್ಗೆ ಅರಿವು ನಮಗೆ ಬರೋದೇ, ನಮಗೆ ಕಾಯಿಲೆಗಳನ್ನು ಭಗವಂತ ಈ ರೂಪದಲ್ಲಿ ತೋರಿಸ್ತಾ ಇಲ್ಲ, ನಾವೇ ತೋರಿಸ್ಕೊತಾ ಇದ್ದೀವಿ, ಅದನ್ನು ಭಗವಂತನ ಮೇಲೆ ಹಾಕ್ತಾ ಇದ್ದೀವಿ. ಅದಕ್ಕೆ ಕಾರಣ ಇವತ್ತಿನ ಒಂದು ಪ್ರಕೃತಿಯನ್ನು ಸ್ವಲ್ಪ ಗಮನಿಸಬೇಕು. ಒಂದಾರು ಕರೆಕ್ಟ್ ಟೈಮ್ಗೆ ಋತುಗನುಸಾರವಾಗಿರ್ತಕ್ಕಂಥ ಕ್ಲೈಮೇಟ್ ನಮ್ಗೆ ಸಿಗ್ತಾ ಇಲ್ಲ. ಹೌದು. ಬಿಸಿಲ, ಮಳೆನ, ಚಳಿನ ಏನು ಅಂತಲೇ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಮಿಶ್ರಿತವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅದಕ್ಕೊಂದು ದೊಡ್ಡ ದೊಡ್ಡ ಸ್ಟೋರಿಗಳು ಬರ್ಕೊಳ್ತಾರೆ, ಏನೋ ಮಾಡ್ಕೊಳ್ಳಿ. ಆದರೆ ನಮ್ಮ ಪರಿಸರವನ್ನು, ನಮ್ಮ ದೇಹ ಒಂದು ಪ್ರಕೃತಿ, ನಮ್ಮ ಪರಿಸರದಲ್ಲಿ ಒಂದು ಇರ್ತಕ್ಕಂಥ ಪ್ರಕೃತಿಯನ್ನು ನಾವು ಶುದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಏನೋ ಔಷಧಿ ಬಳಸ್ಬೋದು, ಆಯುರ್ವೇದಿಕ್ ತೊಗೋಬೋದು, ಅಲೋಪತಿಗೆ ಹೋಗ್ಬೋದು, ಯಾವುದೋ ಮೆಡಿಷನ್ಗೆ ಹೋಗ್ಬೋದು, ಏನೋ ಮಾಡಿ. ಆದರೆ ಆ ಮೆಡಿಷನ್ನು ತಾತ್ಕಾಲಿಕವಾಗಿರ್ತಕ್ಕಂಥ ನಿಮಗೆ ಶಮನ ಕೊಡ್ಬೋದೇ ವಿನಃ ಅದು ಯಾವ ಕಾರಣಕ್ಕೆ ಬಂತು ಅದಕ್ಕೆ ಔಷಧಿ ಇಲ್ಲ. ಹೌದು ತಾನೆ? ಯಾವ ಕಾರಣಕ್ಕೆ ಬಂತು ಔಷಧಿ ಇಲ್ಲ, ತಾತ್ಕಾಲಿಕ ಶಮನಕ್ಕೆ ಔಷಧಿ ಇರುತ್ತೆ. ಹಾಗಾಗಿ ಈ ವಿಚಿತ್ರವಾಗಿ ನಾವು ಹುಟ್ಟಿನ ರಹಸ್ಯವನ್ನೇ ತಿಳ್ಕೊಳ್ಳದೆ ನಾವು ಮುಂದೆ ಹೇಗಿರ್ತೀವಿ, ನಮ್ಮ ಭವಿಷ್ಯ ಹೇಗಿರುತ್ತೆ, ನಮ್ಮ ಮಕ್ಕಳು ಹೇಗಿರ್ತಾರೆ,
ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ಪ್ರಶ್ನೆ ಹಾಕೋದ್ರಲ್ಲಿ ಅರ್ಥ ಇದೆಯಾ? ಹೇಳೋರ ಕತೆ ಬೇಡ, ಅವ್ರೇನೋ ಹೇಳ್ಕೊಳ್ಳಿ, ನಾವು ಹೋಗೋದು ಕೇಳಕ್ಕೆ ಅವ್ರ ಹತ್ರ. ಸೊ ಈ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆಂತಂದರೆ ಈ ವಿಷಯದಲ್ಲಿ ನಾವು ತುಂಬ ಒಂದು ಲೆಕ್ಕಾಚಾರದಲ್ಲಿ ಆದಷ್ಟು ಮಟ್ಟಕ್ಕೂ ದೇವರನ್ನ ಒಂದು ಕಡೆ ನಾವು ನಿಂದಿಸ್ತಾನೆ ಹೋಗ್ತಾ ಇದ್ದೀವಿ. ನಮಗೆ ದೇವರ ಪ್ರಪಂಚನ ಯಾಕೆ ಈ ಥರ ಆಯಿತು, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಭೂಕಂಪ ಆಗ್ತಾ ಇದೆ, ಅಲ್ಲಿ ಮುಳುಗೋಗ್ತಾ ಇದೆ, ಇಲ್ಲಿ ಬೆಂಕಿ ಬೀಳ್ತಾ ಇದೆ, ಇದಕ್ಕೆಲ್ಲ ಹೊಣೆಗಾರರು ನಾವೇ. ಭಗವಂತನ ತರೋದಕ್ಕೆ ಯಾವುದೇ ಕಾರಣಕ್ಕೂ ಭಗವಂತ ಏನಿದೆಯೋ ಹಾಗೇ ಇದೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಗಾಳಿ. ಆದರೆ ನಾವು ಅದನ್ನು ಹಾಳು ಮಾಡೋ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಇದನ್ನ ಒಪ್ಕೋಬಹುದು ಅಂತಾನೆ ಕಷ್ಟ. ಖಂಡಿತ ಪ್ರಕೃತಿ ಸಂಪೂರ್ಣವಾಗಿ ನಾಶ ಮಾಡ್ತಿರೋದು ಮನುಷ್ಯ, ಹೌದಲ್ಲ? ಸೊ ಹಾಗಿದ್ಮೇಲೆ ನಾವು ದೇವರಿಗೆ ನಿಂದನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಇದೇ ನಮಗೊಂದು ದೊಡ್ಡ ಶಾಪವಾಗಿ ಪರಿಣಮಿಸುತ್ತೆ. ನನಗೆ ಇಂಥ ಮಗ ಯಾಕೆ ಕೊಟ್ಟ, ನನಗೆ ಇಂಥ ಮನೆ ಏನಕ್ಕೆ ಸಿಕ್ತು, ನನಗೆ ಇಂಥ ದಾಂಪತ್ಯ ಏನಕ್ಕೆ ಬಂತು ಅನ್ನೋದನ್ನು ನಾವು ಆದಷ್ಟು ಮಟ್ಟಿಗೆ ಇದೆಲ್ಲವೂ ಸೇರಿ ಮನುಷ್ಯನಲ್ಲಿ ಇರ್ತಕ್ಕಂಥ ಹೊಟ್ಟೆ ಕಿಚ್ಚು, ಈ ಪಿತ್ತ ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ಪ್ರಯತ್ನ ಮಾಡಿ ಇದರಿಂದ ಹೊರಗೆ ಬರಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರ ಪ್ರಯತ್ನ ಪಟ್ಟರೆ ಭಗವಂತ ಸದಾ ನಿಮ್ಮೊಟ್ಟಿಗೆ ಇರ್ತಾರೆ. ನನಗೆ ಇನ್ನೊಂದು ಪ್ರಶ್ನೆ ಬಂತು ಗುರೂಜಿ. ಈಗ ನೀವು ಹೇಳಿದ ಆಯಾಮದಲ್ಲೇ ನೋಡೋದಾದ್ರೆ, ನಾವು ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಕೊಡು ಅಂದರೆ ಹೆಂಗಾಗತ್ತೆ? ಅದೇ ಆಗಿರೋದು ಇವಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಆದ್ರೂ ನಾವು ಹಾಕಿರೋದು ಬೇವಿನ ಬೀಜ ಅನ್ನೋ ವಿಚಾರನೇ ತಿಳ್ಕೊತಿಲ್ವಲ್ಲ. ಅದನ್ನೇ ಅದು ಇನ್ನೊಂದು ವಿಷಯ ಏನಾಗಿದೆ ಅಂದರೆ, ದೇವರ ಇಲ್ಲಿ ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ, ಮದುವೆಯನ್ನು ಏನಕ್ಕೆ ಮಾಡಬೇಕು, ಏನಕ್ಕೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನೇ ಗೊತ್ತಿಲ್ಲ. ಗಾಟ್ ಇಟ್. ಮದುವೆ ಏನಕ್ಕೆ ಮಾಡಬೇಕು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಏನಕ್ಕೆ ಮಾಡ್ಕೋಬೇಕು ಹೆಣ್ಣು ಗಂಡು ಗೊತ್ತಿಲ್ಲ. ಏನು ಹಾಗಾದರೆ ಏನಕ್ಕೋಸ್ಕರವಾಗಿ ಮದುವೆ ಮಾಡ್ಕೋಬೇಕಿತ್ತು ಅನ್ನೋ ಒಂದು ವಿಚಾರ ಸರಳವಾಗಿ ಹೇಳೋದೇ ಆದರೆ, ಪೂರ್ಣಾಯಸ್ಸು ಬೇಕು ಅಂದರೆ ಮದುವೆ ಮಾಡ್ಕೊಳಪ್ಪ ಅಂತ ಹಿಂದಿನವರು ಮಾಡಿದ್ದಾರೆ. ಪೂರ್ಣಾಯಸ್ಸು ಬೇಕು ಅಂದರೆ ಮದುವೆ ಆಗಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬರು ನಾವು ತಿಳ್ಕೊಂಡೋದೇನು ಅಂದರೆ, ಸಂಸಾರ ಮಾಡೋಕ್ಕೆ, ಮಕ್ಕಳು ಮಾಡ್ಕೊಳ್ಳೋಕ್ಕೆ, ಜೊತೆಲಿರೋದಕ್ಕೊಬ್ಳು ಏನೋ ಒಂದು ರೀತಿ ಹೇಳ್ಕೊಂಡು ನಾವು ಅನ್ಕೋತೀವಿ. ಅದೆಲ್ಲ ಯಾವುದೂ ಅಲ್ಲ. ಮನಸ್ಸಿಗೆ ಆರೋಗ್ಯದಾಯಕವಾದ, ನೆಮ್ಮದಿದಾಯಕವಾಗಿರ್ತಕ್ಕಂತಹ ಒಂದು ರಹಸ್ಯವೇ ಮದುವೆ. ಇದನ್ನು ನಾವು ಮದುವೆ ಅರ್ಥನೇ ನಾವು ತಿಳ್ಕೊಳ್ದೇ ಇರುವ ಕಾರಣ ದಾಂಪತ್ಯದಲ್ಲೂ ಕ್ವಾಲಿಟಿ ಇಲ್ಲ. ನಿನ್ನನ್ನು ನಾನೇ ಕಟ್ಕೊಂಡೆ ಅಲ್ಲೂ ಕಿತ್ತಾಡ್ತಾ ಇರ್ತಾರೆ. ಇದಕ್ಕೆ ಅರ್ಥ ಏನಾಗುತ್ತೆ ಅಂದರೆ, ಪೂರ್ಣಾಯಸ್ ಪಡಿಬೇಕಾದ್ರೆ ಮದುವೆ ಮಾಡ್ಕೋಬೇಕು ಅಂದರೆ, ಈಗ ಮದುವೆ ಏನಕ್ಕೆ ಮಾಡ್ಕೋಬೇಕಂದ್ರೆ ಬೇಗ ಇಬ್ಬರಲ್ಲಿ ಯಾರೊಬ್ಬರು ಬ್ರೇಕಪ್ ಆಗಿ ಸಾಯಕ್ಕೆ ಮಾಡ್ಕೋಬೇಕು. ಈಗ ಮದುವೆ ಇಲ್ಲ ಇವ್ರು ಸಾಯ್ತಾರೆ, ಇಲ್ಲ ಅವ್ರು ಸಾಯ್ತಾರೆ, ಇಲ್ಲ ಹ್ಯಾಂಗೆ ಮಾಡ್ಕೋತಾರೆ, ಇಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲವೂ ಕೂಡ ಮದುವೆಯ ಅರ್ಥ ಗೊತ್ತಿಲ್ಲ, ಆಹಾರದ ಅರ್ಥ ಗೊತ್ತಿಲ್ಲ, ನಮ್ಮದೇ ಪ್ರಪಂಚ, ನಾವೇ ಭಗವಂತ ಇಷ್ಟೆಲ್ಲ ವಿಶಾಲವಾದ ಪ್ರಪಂಚ ಕೊಟ್ಟಿದ್ದಾನೆ, ಅದನ್ನೂ ನಾವು ತಿಳ್ಕೊಂಡಿಲ್ಲ. ಅಂದಮೇಲೆ ದೇವರಿಗೆ ಎಷ್ಟು ಮಟ್ಟಿಗೆ ನಿಂದನೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಆದರೂ ಈ ಪಿತ್ತ ಅಂತಕ್ಕಂಥದ್ದು ನಮಗೆ ಯಾಕೆ ಉತ್ಪತ್ತಿ ಆಗತ್ತೆ, ಯಾವ ಕಾರಣದಿಂದ ನಾವು ಉತ್ಪತ್ತಿ ಆಗತ್ತೆ ಇದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಮದುವೆಗೂ ಅರ್ಥ ಬರುತ್ತೆ, ಜೀವನಕ್ಕೂ ಅರ್ಥ ಬರುತ್ತೆ. ಈಗ ಸಾಮಾನ್ಯ ಗೊತ್ತಿದೆ, ಪಿತ್ತ ವಾತ ಗೊತ್ತೇ ಇದೆ. ಆದರೆ ತುಂಬ ರಹಸ್ಯಕರವಾಗಿರ್ತಕ್ಕಂಥ ವಿಚಾರ, ಎಷ್ಟೊಂದು ಸಮಸ್ಯೆ ಇದೆ ಈ ಪಿತ್ತದಲ್ಲಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಮನುಷ್ಯನಿಗೆ ಯಾವ ಕಾರಣಕ್ಕೂ ತಲೆಯ ಭಾಗ ತನ್ನ ಕಂಟ್ರೋಲ್ಗೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಈ ಪಿತ್ತ ಅಂತಕ್ಕಂಥದ್ದು. ಯಾಕೆ ಅಂದರೆ ವಾತ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ ಭೂಮಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ಮನೆಗಳಲ್ಲೂ ಕೂಡ ವಾತ ಇದ್ದೇ ಇದೆ. ಆದರೆ ಆ ವಾತ, ಈ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ, ಈ ವಾತ ಅಂದರೆ ಎಷ್ಟು ಜನ ಗೊತ್ತೂ ಆಗೋದಿಲ್ಲ, ಕೆಲವ್ರಿಗೆ ಅದು ಹೇಳಬೇಕಾಗತ್ತೆ. ಈ ವಾತ ಅಂತಕ್ಕಂಥದ್ದು ನಮಗೆ ಯಾಕೆ ಬರುತ್ತೆ ಅಂದರೆ, ಮನುಷ್ಯ ಅಂದರೆ ಕಾಮನ್ ಅಂತ ಬರುತ್ತೆ, ಅದಲ್ಲ. ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಪರಿಸರ ಅಂತ ಲೆಕ್ಕಾಚಾರಕ್ಕೆ ಹೋದಾಗ ಕೂಡ ಅದನ್ನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲೂ ಪಿತ್ತ ವಾತ ಇಲ್ಲೇ ಉತ್ಪತ್ತಿ ಆಗತ್ತೆ ಅಂತಕ್ಕಂಥ ವಿಷಯನೂ ನಮಗಿನ್ನೂ ಗೊತ್ತಾಗಿಲ್ಲ. ಅಂದರೆ ಕೆಲವರೆಲ್ಲ ಮನೆಗಳನ್ನು ಗೂಡು ಥರ ಕಟ್ಕೊಂಡ್ಬಿಡ್ತಾರೆ. ಗೂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳಕು, ಹೌದು, ಮತ್ತು ಗಾಳಿ, ಮತ್ತು ಇದು ರಾತ್ರಿಗೆ ಏನು ಹೇಳ್ತೀವಿ ನಾವು, ಕತ್ತಲು ಅಂತ ಹೇಳ್ತೀವಿ ನೋಡಿ, ಕತ್ತಲು. ಈ ಕತ್ತಲು, ಬೆಳಕು, ಗಾಳಿ, ಇವು ಮೂರು ಮಿಶ್ರಿತವನ್ನು ಸಮಭಾಗವಾಗಿ ಮನೆಯಲ್ಲಿ ವಿಂಗಡಿಸ್ಬೇಕು. ನೀವು ಎಷ್ಟಗಲನಾದ್ರು ಮನೆ ಕಟ್ಕೊಳ್ಳಿ, ಮನೆಯಲ್ಲಿ ನೆರಳು ಇದ್ದೇ ಇರುತ್ತಲ್ವ, ಆ ನೆರಳನ್ನು ಎಷ್ಟು ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ನೀವು ಸ್ವಲ್ಪ ಗಮನಿಸ್ಕೊಳ್ಳಿ. ನಿಮ್ಮ ನೆರಳು ಅದಕ್ಕೆ ಗ್ರಹಗಳ ಮೂಲಕವಾಗಿ ಬಂದಾಗ ಶನೇಶ್ವರ ಸ್ವಾಮಿ ಹೇಳ್ತಾರೆ, ವಾಯುಗೆ ಅಧಿಪತಿಯಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿಯನ್ನು ಜ್ಯೋತಿಷಿಗಳು ಅದಕ್ಕೆ ಕೊಡ್ತಾರೆ. ಹಾಗಿದ್ದ ಮೇಲೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ನೆರಳು ಎಷ್ಟರ ಮಟ್ಟಕ್ಕೆ ನಾವು ಅದನ್ನು ಕಂಡುಹಿಡ್ಕೊಂಡು ಮನೆ ಕಟ್ಟಬೇಕು ಅಂತ ಯಾರು ಹೇಳೋಕ್ಕಾಗಿದೆಯಾ, ನಾವು ತಿಳ್ಕೊಳಕ್ಕಾಗಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕು.
ಉದಾಹರಣೆ, ಉತ್ತರ ದಕ್ಷಿಣವಾಗಿ ನಾವು ಮನೆಯನ್ನು ವಿಂಗಡಣೆ ಮಾಡಿದಾಗ, ಉತ್ತರ ದಕ್ಷಿಣವಾಗಿ ಉದ್ದ ಮಾಡಿ ಪೂರ್ವ ಪಶ್ಚಿಮ ಕಮ್ಮಿ ಮಾಡಿದಾಗ, ನಮಗೆ ಉತ್ತರ ದಕ್ಷಿಣ ಜಾಸ್ತಿ ಆದಾಗ ಸೂರ್ಯನ ಕಿರಣ ಒಂದು 15ರಿಂದ 20 ಅಡಿ ಪೂರ್ವ ಪಶ್ಚಿಮ ಇರತಕ್ಕಂಥ ವಿಸ್ತೀರ್ಣಕ್ಕೂ, ಉತ್ತರ ದಕ್ಷಿಣ 30-35 ಅಡಿ ಇರತಕ್ಕಂಥ ವಿಸ್ತೀರ್ಣಕ್ಕೂ ಅಲ್ಲಿ ನಿಮಗೆ ಕತ್ಲು ಜಾಸ್ತಿ ಆಯ್ತಾ ನೆರಳು ಜಾಸ್ತಿ ಆಯ್ತಾ ಅಂತ ಸ್ವಲ್ಪ ನೀವು ಗಮನಿಸ್ಕೋಬೇಕು. ಹೌದು, ಹೌದಲ್ಲ? ಕತ್ಲು ಜಾಸ್ತಿ ಆಗುತ್ತೆ. ಕತ್ಲು ಜಾಸ್ತಿ ಆಗತ್ತೆ. ಸೊ ಶನೇಶ್ವರ ಸ್ವಾಮಿ ಎಂಟ್ರಿ. ದುಃಖ, ನೋವು, ಏನೇನು ನಿಮಗೆ ಬೇಕು ಎಲ್ಲವೂ ಕೂಡ ಮನೆಯಲ್ಲೇ ಮಾಟ ಮಂತ್ರ ನೀವು ಏನೇನು ಅನ್ಕೋತೀರ ಎಲ್ಲವೂ ಅಲ್ಲೇ ಸೃಷ್ಟಿ ಆಯಿತು. ಇದಕ್ಕೆ ದೇವ್ರ ಹೊಣೆನಾ ನಾ ಹೊಣೆನಾ? ಭಗವಂತ ಭೂಮಿಯಲ್ಲಿ ಪೂರ್ಣವಾಗಿ ವಿಶ್ರಾಂತಿ ತಗೊಳ್ತಕ್ಕಂಥ ರೀತಿಯಲ್ಲಿ ಮಲಗಿರ್ತಾರೆ ಅಂತ ಧರ್ಮದಲ್ಲಿ ಹೇಳುತ್ತೆ. ಭೂಮಿಯಲ್ಲಿ ಭಗವಂತ ಮಲಗಿರ್ತಾರೆ ಅಂತ. ಅಂತಹ ಭೂಮಿಯನ್ನು ನಾವು ಎಷ್ಟು ಮಟ್ಟಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರವನ್ನು ಗಮನಿಸದೇ ಇರುವ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಈ ವಾತ ಪಿತ್ತ ಅಂತಕ್ಕಂತಹ ಈ ಒಂದು ಸಮಸ್ಯೆ ನಮ್ಮನ್ನು ಯಾರು ಕೇಳಿ ಇವತ್ತು ಚಿಕ್ಕ ಮಗು ಕೇಳಿ ಗ್ಯಾಸ್ಟ್ರಿಕ್ ಇದೆ ಅಂತ ಕಂಪಲ್ಸರಿಯಾಗಿ ಹೇಳ್ಬಿಡ್ತಾರೆ. ಹೌದೌದು. ಈಗ ಇದು ಹೆಂಗೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಮಗುಗೆ ಇಂತಿಂಥದ್ದೇ ತಿನ್ನಿಸ್ಬೇಕು, ಇಷ್ಟೊತ್ತಿಗೆ ತಿನ್ನಿಸ್ಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡು ತಿನ್ನಿಸಿದ್ರು ಆ ಮಗು ಅದರಿಂದ ನಾವು ಬಚಾವ್ ಮಾಡೋಕ್ಕಾಗಲ್ಲ. ಬಚಾವ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ನಾವಿನ್ನೂ ತಿಳ್ಕೊಳಕ್ಕಾಗಿಲ್ಲ. ಇದು ನಾವು ಅನುಭವಿಸ್ತಾ ಇರತಕ್ಕಂತಹ, ಮಕ್ಕಳು ಕೂಡ ಸೇರಿ ಅನುಭವಿಸ್ತಾ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇದರಿಂದ ಮಗುವಿಗಾಗಲಿ ದೊಡ್ಡವ್ರಿಗಾಗಲಿ ಏನಾಗುತ್ತೆ, ಈ ವಾತಾಪಿತ್ತ ಎರಡೂ ಸೇರಿದಾಗ ರಾತ್ರಿ ಮತ್ತು ಮಲಗ್ತಕ್ಕಂಥದ್ದು, ಮೇಲೆ ಹೇಳ್ತಕ್ಕಂಥದ್ದು, ಹಾಸಿಗೆಯಿಂದ ಹೇಳ್ತಕ್ಕಂಥದ್ದು, ರಾತ್ರಿ ಬೇಗ ಹಾಸಿಗೆಗೆ ಹೋಗ್ತಕ್ಕಂಥದ್ದು, ಅದಕ್ಕೆ ಮೈಂಡಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ. ನಿದ್ದೆ ಬರುತ್ತೋ ಇಲ್ವೋ, ಇನ್ನೂ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದೀಗ ಅಂತ ಯೋಚನೆಲಿದ್ದರೂ ದೊಡ್ಡವ್ರು ಒತ್ತಾಯಿಕೋ ಮಗು ಮಲ್ಕೋಬೋದು. ಆದರೆ ಮಗು ಕಂಫರ್ಟ್ ನಿದ್ದೆ ಬರುತ್ತಾ ಬಂದಿದೆಯಾ ಅಂತ ಅಪ್ಪ ಅಮ್ಮ ಏನು ಹೋಗಿ ನೋಡೋಕ್ಕಾಗಲ್ಲ. ಆದರೆ ಆ ಮಗು ಆ ವೇದನೆಯನ್ನು ಅನುಭವಿಸೋದ್ರಿಂದ ಅದು ವಾತಾಪಿತ್ತಕ್ಕೆ ಮಗು ಫಿಕ್ಸ್ ಆಗುತ್ತೆ. ಯಾಕೆ ಅಂದರೆ ಒಂದು ಕಡೆ ಓದಬೇಕು, ಹೋಮ್ವರ್ಕ್ ಮಾಡಬೇಕು, ಒಂದು ಕಡೆ ಅಪ್ಪ ಅಮ್ಮನಿಗೆ ಹೆದರ್ಕೊಂಡು ಅವ್ರು ಹೇಳೋದನ್ನು ಕೇಳಬೇಕು. ಇದು ಹೇಗೆ ಮಾಡಲಿ ಏನು ಮಾಡಲಿ ಅಂತ ಮಗು ಮಲ್ಕೊಂಡಾಗ ಮ್ಯಾಥಮೆಟಿಕ್ಸ್ ಮಾಡುತ್ತೆ. ಆದರೆ ಕಮಿಟ್ಮೆಂಟ್ ಅದು. ಹೌದೌದು. ಆ ಕಮಿಟ್ಮೆಂಟ್ ಇರುತ್ತೆ ಮಕ್ಕಳಲ್ಲಿ ಅಂತಕ್ಕಂಥದ್ದು ಅಪ್ಪ ಅಮ್ಮನಿಗೆ ಇನ್ನೂ ಗೊತ್ತಾಗಿಲ್ಲ. ನಮಗೆ ಏನು ಬೇಕು ಕೊಡಿಸ್ತೀವಿ, ಮಗು ನೋಯಿಸಬಾರ್ದು ಅಂತ ಏನು ಬೇಕು ಕೊಡಿಸ್ತೀವಿ. ಆದರೆ ಮಗುವನ್ನು ಬದಲಾವಣೆ ಮಾಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ. ಮಗುವನ್ನ ಪ್ಲ್ಯಾನಲ್ಲಿ ಬೆಳೆಸ್ತೀವಿ, ಮಗುವನ್ನು ಪ್ಲ್ಯಾನಲ್ಲೇ ಮಾಡ್ಕೊಂಡಿದ್ದೀವಿ. ಎಷ್ಟು ವಯಸ್ಸಿಗೆ ಮದುವೆ ಮಾಡ್ಕೋಬೇಕು, ಯಾವಾಗ ಮಗು ಮಾಡ್ಕೋಬೇಕು, ಯಾವ ರೀತಿ ಮಗು ಮಾಡ್ಕೋಬೇಕು, ಇದು ಪ್ಲ್ಯಾನು. ಇದಂತೂ ಇದೆ. ಎಷ್ಟೊತ್ತಿಗೆ ಡೆಲಿವರಿ ಆಗಬೇಕು ಅಂತ ಎಲ್ಲವೂ ಪ್ಲ್ಯಾನೇ, ಹೌದಲ್ಲ? ಎಲ್ಲವೂ ಪ್ಲ್ಯಾನೇ. ಆದರೆ ಮಗುವನ್ನು ಹೊರಗಡೆ ನೆಮ್ಮದಿಯಾಗಿ ಬೆಳೆಸಲಿಕ್ಕೆ, ಖುಷಿಯಾಗಿ ಬೆಳೆಸಲಿಕ್ಕೆ ಅವಕಾಶ ಆಗಿದೆಯಾ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಒಂದು ಭಾಗಕ್ಕೆ ಹೋದಾಗ ಇಲ್ಲಿ ದೊಡ್ಡ ಕ್ರಾಂತಿನೇ ಆಗತ್ತೆ. ಎಲ್ಲಿ ತಂದೆ ತಾಯಿಯಲ್ಲಿ ಕ್ರಾಂತಿ ಇರುತ್ತೆ. ಅವರು ತಂದೆ ತಾಯಿಗೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಮನೇನೂ ಕಟ್ತೋ ಅಂತ ಒಂದು ಖುಷಿಯಲ್ಲಿ ಇದ್ದರೆ, ಇನ್ನೊಂದು ಕಡೆ ಅವರಿಬ್ಬರು ಮಧ್ಯದಲ್ಲಿ ಒಂದು ಕ್ರಾಂತಿ ಇರುತ್ತೆ. ಏನು ಅಂದರೆ ಪ್ರೀತಿ ಅಡ್ಡ ಬಂದ್ಬಿಡತ್ತೆ. ಇವರಿಬ್ಬರಿಗೂ ಪ್ರೀತಿಯನ್ನು ಕಂಪ್ಲೀಟಾಗಿ ಅದನ್ನೇ ಮನವರಿಕೆ ಮಾಡ್ಕೊಂಡು ಬೆಳೆಸ್ತಾ ಹೋದರೆ, ಪ್ರೀತಿಯನ್ನೇ ಬೆಳೆಸ್ತಾ ಹೋದರೆ ದಾಂಪತ್ಯದಲ್ಲಿ ಮಗು ಸೇಫ್ ಆಗತ್ತೆ. ಇಲ್ಲಿ ಪ್ರೀತಿ ಕಮಿಟ್ಮೆಂಟಿಂದ ದೂರ ಆಗ್ಬಿಡತ್ತೆ. ಹೌದು, ಹೌದಲ್ಲ? ಈ ಕಮಿಟ್ಮೆಂಟ್ಗೆ ಬೇರೆ ಬೇರೆ ಅಡ್ಡದಾರಿ ಹಿಡಿದು ಬಿಡ್ತಾರೆ. ನಮ್ಗೆ ಯಾಕೋ ಸರಿ ಇಲ್ಲ ನೋಡಿ, ಟೈಮ್ ಸರಿ ಇಲ್ಲ ಸರಿ, ಮನೆ ಸರಿ ಇಲ್ಲ ನೋಡಿ, ಈ ಥರ ನೋಡಿ, ಗ್ರಾಚಾರ ಸರಿ, ಏನು ಬೇಕಾದ್ರೂ ಹೋಗ್ತೀರಾ. ಆದರೆ ಕುಟುಂಬದ ಸತ್ಯ ಏನು ಅಂದರೆ, ಪ್ರೀತಿಗೋಸ್ಕರವಾಗಿಯೇ ಕುಟುಂಬ ಅಂತಕ್ಕಂತಹ ಸತ್ಯವನ್ನು ನೀವು ತಿಳ್ಕೊಂಡು ಮಕ್ಕಳಿಗೂ ತಿಳಿಸಿದ್ರೆ ಮಕ್ಕಳು ತಂದೆ ತಾಯಿನ ಪ್ರೀತಿಸ್ತಾರೆ. ಖಂಡಿತ ಗುರುಜಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಡೀಟೇಲ್ ಆಗಿ ಮಾಹಿತಿ ಪಡ್ಕೊಳ್ತೀನಿ. ದೀವಿಕಾ ಅಂತ ಕರೆ ಮಾಡಿದ್ದಾರೆ ತಿಪ್ಟೂರಿನಿಂದ. ನಮಸ್ಕಾರ ದೀವಿಕಾ. ದೀವಿಕಾ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮ್ಯಾಮ್. ದೀವಿಕಾ ಅವ್ರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಪಾಪು ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರ ತಿಳಿಸ್ಬೋದಾ ಪಾಪುದು? ಶ್ರಾವಣ ನಕ್ಷತ್ರ. ಶ್ರವಣ ನಕ್ಷತ್ರ. ಏನು ಹೆಸರಿಟ್ಟಿದ್ದೀರಿ? ಶುಭನ್ ಅಂತ ಹೇಳ್ಬಿಟ್ಟು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಶ್ರೀ ನಾರಾಯಣ್ ಗುರು. ನಾರಾಯಣ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 4 ವರ್ಷ ಆಯಿತು ಸ್ವಾಮಿ. ಇದೇ ಮೊದಲನೇ ಮಗುನಾ? ಹೌದು. ನಾರ್ಮಲ್ಲ ಸೀಸರೇನು? ಶ್ರಾವಣ ನಕ್ಷತ್ರ. ಸರಿ, ನನಗೆ ಗೊತ್ತಾಯ್ತು. ಸೀಸರಿನ ನಾರ್ಮಲ್ ಡೆಲಿವರಿನಾ ಅಂದೆ? ನಾರ್ಮಲ್ ಡೆಲಿವರಿ ಸ್ವಾಮಿ. ಪುಣ್ಯ. ಗಂಡು ಮಗುನಾ ಹೆಣ್ಣು ಮಗುನಾ? ಗಂಡು ಪಾಪು. ಎಷ್ಟು ತಿಂಗಳು? 2 ವರ್ಷ ಆಗಿದೆ. 2 ವರ್ಷ ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಓಕೆ, ಮಗು ಬಗ್ಗೆ ನಿಂದೇನು ಪ್ರಶ್ನೆ ಏನು? ಅದೇ ಅವನಿಗೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಆರೋಗ್ಯದಲ್ಲಿ ಅಂದರೆ ಏನು ವ್ಯತ್ಯಾಸ ಅಂತ ಗೊತ್ತಾಗಿದೆಯಮ್ಮ ನಿಮಗೆ?
ಅದೇ ಸ್ವಾಮಿ ಅವ್ನಿಗೆ ಜಾಸ್ತಿ ಶೀತ ಮತ್ತೆ ಯಾವಾಗ್ಲೂ ಜ್ವರ ಬರ್ತಾ ಇರುತ್ತೆ. ಎಷ್ಟು ಸಲ ಬರುತ್ತೆ ಜ್ವರ? ವಾರಕ್ಕೊಂದ್ಸತಿ ಕಂಪಲ್ಸರಿ ಫಿಕ್ಸ್. ಏನು ಹೇಳ್ತಾರೆ ಡಾಕ್ಟ್ರು? ವೆದರಿಗೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಮುಂದಕ್ಕೆ ಈ ಪಿಕ್ಚರೇ ಎಂಡು. ವೆದರ್ಗಾಗತ್ತೆ ಅಂದರೆ ಇನ್ನು ವೆದರೇ ಚೇಂಜ್ ಮಾಡಬೇಕು. ಪ್ರಕೃತಿ ಚೇಂಜ್ ಮಾಡ್ಬೇಕೀಗ. ಸ್ವಾಮಿ ಅಲ್ಲ ಹಿಂಗೆ ಹೇಳ್ಬಿಟ್ರೆ ನಿನ್ಗೆ ಉತ್ತರ ಏನು ಗೊತ್ತಾಗತ್ತಮ್ಮ? ವೆದರ್ ಚೇಂಜ್ ಅಂದರೆ ನೀನೇ ಮಾಡೋಕ್ಕಾಗತ್ತಲ್ವಾ? ಹೌದು, ಈ ಕೈ ಚೆಲ್ಬಿಡೋದು ಅಂತೀಯಾ ಇಲ್ಲ ತಿಳ್ಕೊಳ್ಳೇಬೇಕು ಅಂತೀಯಾ? ತಿಳ್ಕೊಬೇಕು ಸ್ವಾಮಿ. ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಫೋನ್ ಮಾಡಿರೋದು. ಏನು ಓದಿದ್ಯಾ ನೀನು? BA ಓದಿದ್ವಿ. ಓಕೆ. ಈಗ ಮಗು ಹಾಲು ಎಷ್ಟು ಸಮಯ ಕುಡಿಸಿದೆ ಅಮ್ಮ? ಹಾಲು ಕೊಟ್ಟೆ ಮಗುಗೆ? 1 ವರ್ಷನಾ 1.5 ವರ್ಷನಾ ಇನ್ನು ಬೇಗನಾ? 1.25 ವರ್ಷ ಇನ್ನೂ ಕುಡಿಸ್ತಾ ಇದ್ದೆ. ಓ ಖುಷಿ. ಓಕೆ. ಈಗ ನೀನು ಊಟ ಮಾಡ್ತಕ್ಕಂತಹ ವಿಚಾರ, ನಿದ್ದೆ ಮಾಡ್ತಕ್ಕಂಥ ವಿಚಾರ ಎರಡು ಕರೆಕ್ಟ್ ಇದೆಯಮ್ಮ ನಿಂಗೆ? ಹಲೋ ದೀಪಿಕಾ ಅವ್ರಿಗೆ ಕೇಳಿಸ್ತಾ ಇದೆಯಾ? ನೀನು ಮಗು ಹುಟ್ಟಕ್ಕಿಂತ ಮುಂಚೆ, ಮದುವೆ ಆದಮೇಲೆ ಹಲೋ ಹಲೋ ದೀಪಿಕಾ ಅವರೇ ಕೇಳಿಸ್ತಾ ಇದೆಯಾ ಮಾತಾಡೋದು? ಕೇಳಿಸ್ತಾ ಇದ್ದೆ. ಮದುವೆ ಆದಮೇಲೆ ಮಗು ಹುಟ್ಟಕ್ಕಿಂತ ಮುಂಚೆ ನೀನು ಊಟ ಮಾಡೋದು ನಿದ್ದೆ ಮಾಡೋದು ಟೈಮ್ ಕರೆಕ್ಟಾಗಿತ್ತಾ? ನಿನಗೆ ಮನಸ್ಸಿಗೆ ಬಂದಂಗೆ ಮಾಡಿದ್ಯಾ ಅಂತ ಅಂತೀಯ? ಯಾವ್ದು ಹೇಳ್ತೀಯಾ? ಇಲ್ಲ ಸ್ವಾಮಿ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೆ. ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೆ ನೀವು ಹೇಳ್ತಾ ಇರೋದು. ಕರೆಕ್ಟಾಗಿ ಅಂದರೆ ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಮನೆ ಹತ್ರನೇ ವ್ಯವಸಾಯ ಮಾಡ್ತಾರೆ. ಏನು ಓದಿದ್ದಾರೆ ನಿಮ್ಮ ಯಜಮಾನರು? ಅವ್ರು ITI ಮಾಡಿದ್ದಾರೆ. ಓಕೆ. ಸೊ ರಾತ್ರಿ ಊಟ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ಎಷ್ಟೊತ್ತು ಊಟ ಮಾಡ್ತಾವೆ? ಅಭ್ಯಾಸ ಆಯಿತು 8 ಗಂಟೆ. 8 ಗಂಟೆಗೆ ಊಟ. ಮಲಗೋದು 9:30 ಆಗುತ್ತೆ ಸ್ವಾಮಿ. ಓಕೆ. ಕರೆಕ್ಟ್ ಟೈಮ್ ಅದು ಒಂದೇ ಫಿಕ್ಸು 8 ಗಂಟೆಗೆ ಊಟ. 5 ನಿಮಿಷ ಹೆಚ್ಚು ಕಮ್ಮಿ ಆಗ್ತಿರ್ಲಿಲ್ಲ. ಹಾಂ ಹಿಂದೆ ಮುಂದೆ ಆಗುತ್ತೆ. ಓಕೆ. ಊಟ ಮಾಡುವಾಗ ಮಾತಾಡೋ ಅಭ್ಯಾಸ ನಿಮ್ಗ ನಿಮ್ಮ ಯಜಮಾನ್ರಾಗ? ಒಂದ್ ನಿಮಿಷ ದೀಪಿಕಾ ಅವರೇ, ಟಿವಿ ಆನ್ ಮಾಡ್ಕೊಂಡು ಮಾತಾಡಿದ್ರೆ ನಾವಿಲ್ಲಿ ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದೀಪಿಕಾ ಅವರೇ. ಗುರುಜಿ, ಇಂಥ ಪುಟ್ಟ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪ್ರಕೃತಿ ಮೇಲೆ ಹಾಕ್ಬಿಟ್ರೆ ಅಥವಾ ವೆದರ್ ಅಂತ ನೋಡಿ ಎಷ್ಟು ಮಟ್ಟಿಗಿದೆ. ಆಮೇಲೆ ಇದೇ ಥರ ಎಲ್ಲ ಒತ್ತಾಕೋ ಕೆಲಸನೇ. ಅವ್ರಿಗೆ ಒಪ್ಕೊಳ್ಳೋದೆಲ್ಲ ಯಾಕಂದ್ರೆ ಎಂಡೇ ಆಗ್ಬೇಕು, ಅದು ಪಿಕ್ಚರ್ ಕಂಪ್ಲೀಟ್ ಕ್ಲಾಸ್. ವೆದರು ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಅನುಭವಿಸಿ ಅಂತ ಹೇಳಲ್ಲ, ಅಂತ ಕಟ್ ಮಾಡ್ತಾರೆ. ಇನ್ನೆಲ್ಲೋ ಬೇರೆ ಕಡೆ ಹೋದಾಗ ಮಗು ಹುಟ್ಟಿರ್ತಕ್ಕಂಥದ್ದು ನಕ್ಷತ್ರ ಸರಿ ಇಲ್ಲ ಅಥವಾ ಇನ್ನೊಂದು ಸರಿ ಇಲ್ಲ, ವಂಶ ಸರಿ ಇಲ್ಲ, ಏನೋ ಒಂದು ಸರಿ ಇಲ್ಲ ಹೇಳಿ ಕೈ ಬಿಟ್ಬಿಡ್ತಾರೆ. ಮತ್ತು ವ್ಯವಧಾನವೂ ಇಲ್ಲ. ಇಲ್ಲಿ ಕರೆ ಮಾತಾಡ್ತಿದ್ದಾಗ ಅಲ್ಲಿ ನೋಡಿ ಕಮಿಟ್ಮೆಂಟ್ ಎಷ್ಟಿದೆ ಅಂತ. ಅಂದರೆ ಹುಡುಗಿ ಓದಿರ್ತಕ್ಕಂಥದ್ದು, ಒಬ್ಬ ಗ್ರಾಜುಯೇಟ್ ಆಗಿರ್ತಕ್ಕಂಥ ಒಂದು ಹೆಣ್ಣು ಮದುವೆ ಮಾಡ್ಕೋಬೇಕಾದ್ರೆ ಪಾಪ ಇದು ನಮ್ಮ ದೇಶದಲ್ಲಿ ತುಂಬ ಹಿಂದೆ ಇರತಕ್ಕಂಥ ವಿಚಾರ ಯಾವುದಪ್ಪ ಅಂದ್ರೆ ಇದೇನೆ. ವಿದ್ಯೆನೇ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಹೊರತು ಬದುಕಿಗೆ ಪ್ರಾಧಾನ್ಯತೆನೇ ಕೊಟ್ಟಿಲ್ಲ ನಾವು. ಹೌದು ಹೌದು. ಇದು ನಾವು ಮಾಡ್ತಿರೋ ತಪ್ಪು. ಅದು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಮೊದಲು ಕೊಡ್ತಾ ಇರೋದು ಎಲ್ಲವೂ ಪ್ರಾಧಾನ್ಯತೆ, ವಿದ್ಯೆ ಒಂದಿದ್ರೆ ಎಲ್ಲವನ್ನೂ ಸಿಗುತ್ತೆ ನಮ್ಮ ಮಕ್ಕಳಿಗೆ ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ. ಸರಿ, ವಿದ್ಯೆಗೆ ಪ್ರಾಧಾನ್ಯತೆ ಕೊಡೋದು ಸರಿ. ಆದರೆ ಮನಸ್ಥಿತಿ, ದೇಹಸ್ಥಿತಿನೇ ನಮ್ಮ ಕೈಗೆ ಸಿಕ್ಕಿಲ್ಲ, ಅದೋ ಒಂದು ಕತೆ ಎಳ್ಕೊಂಡು ಹೋಗ್ತಾ ಇದೆ ಅಂದರೆ ನೀವು ಸಂಪಾದನೆ ಮಾಡಿ ಎಷ್ಟು ಲಕ್ಷ ಸಂಬಳ ತೊಗೊಂಡ್ರು ಏನು ಮಾಡೋಕ್ಕಾಗತ್ತೆ? ಅದನ್ನು ನೀವೆಲ್ಲ ಹುಡ್ಕಕ್ಕೆ ಹೋದ್ರೆ ಎಲ್ಲೂ ಉತ್ತರ ಸಿಕ್ಕಲ್ಲ. ಎಲ್ಲ ಕೈ ಚೆಲ್ಲೋರೆ. ಹೌದು. ಇದು ಹೀಗಾಗಿದೆ, ಈಗ ಮಾಡಿ ಅಂತ ಯಾರು ಹೇಳಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಜನಗಳಿಗೂ ತಾಳ್ಮೇಲೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಏನೋ ಒಂದು ಹೇಳಿ ಏನೋ ಫೀಸ್ ಸ್ಟಾರ್ಟ್ ಕೊಟ್ಬಿಟ್ಟು ಹೋಗಿ ಅಷ್ಟೇ, ಫಿನಿಶ್. ಸೊ ಈ ರೀತಿಯಾಗಿ ಉದಾಹರಣೆ ಅದನ್ನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ನೋಡಿ. ಎಷ್ಟು ಬೇಗ ಮಿಸ್ ಆಯಿತು ವಿಚಾರ. ಟೈಮ್ ಸರಿಗೆ ನಿಮ್ಮ ಕಾರ್ಯಕ್ರಮ ನೋಡಿ ಊಟ ಮಾಡೋಕ್ಕೆ ಅಭ್ಯಾಸ ಇಟ್ಕೊಂಡಿದ್ದೆ ಅಂದ ಮೇಲೆ ಕರೆಕ್ಟಾಗಿ ಮಾಡ್ತಿದ್ರೆ ವ್ಯತ್ಯಾಸ ಆಗ್ತಿರಲ್ವ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಯ್ತಲ್ಲ ಆಗುತ್ತೆ. ಹೌದು. ಅಂದರೆ ಊಟ ಅಂತಕ್ಕಂಥದ್ದು ನಮಗೆ ನಿದ್ದೆ ಊಟಕ್ಕೆ ಒಂದು ನಿಖರವಾದ ಸಮಯವನ್ನು ಫಿಕ್ಸ್ ಮಾಡಿಕೊಂಡ್ರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಗತ್ತೆ. ಆ ಕಂಡೀಷನ್ ನಿಮಗಿದ್ರೆ ದಯವಿಟ್ಟು ಮದುವೆ ಮಾಡಿ ಮಕ್ಕಳಿಗೆ, ಇಲ್ಲ ಮಾಡಬೇಡಿ. ಇದಕ್ಕೆ ಚೈತ್ರ ಅಂತ ಕರೆ ಮಾಡಿದ್ದಾರೆ ಗುಬ್ಬಿಯಿಂದ. ನಮಸ್ಕಾರ ಚೈತ್ರ ಅವ್ರಿಗೆ. ನಮಸ್ತೆ ಚೈತ್ರ ಅವರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಗುರುಜಿ ನಮಸ್ತೆ. ಚೈತ್ರ ಅವರೇ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅಂದೆ? ಅದು ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಯಾರ ಬಗ್ಗೆ? ಎಷ್ಟು ಜನ ಮಕ್ಕಳು? 2 ಮಕ್ಕಳಿದ್ದಾರೆ. ರಾಶಿ ನಕ್ಷತ್ರ ಹೇಳಂದ್ರ? ಲಗ್ನ ಹೇಳಿ, ನಕ್ಷತ್ರ ಹೇಳಿ. ಲಗ್ನ ವೃಷಭ ಲಗ್ನ ಮಗಂದು, ಮಗಳದು ಮಿಥುನ ಲಗ್ನ. ಓಕೆ ಗುರುಜಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಮ್ಮ?
ಗುರುಜಿ ನಾನು SLC ಅಷ್ಟೇ ಮಾಡಿರೋದು. ಅಯ್ಯೋ ಸಾಕು, ಬೇಕಾದಷ್ಟು ಆಯ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಗುರುಜಿ 15 ವರ್ಷ ನಡೀತಾ ಐತೆ, ಮಗ್ಳಿಗೆ 14. ಓಕೆ, ಹೇಗೆ ಅನಿಸಿದೆ ಮದುವೆ ಜೀವನ? ಖುಷಿ ಕೊಟ್ಟಿದೆಯಾ, ಬೇಜಾರಲ್ಲಿದೆಯಾ? ಅಯ್ಯೋ ಬೇಜಾರೇ, ಮಕ್ಕಳ ಬಗ್ಗೆನೇ ಸ್ವಲ್ಪ ನಮ್ಗೆ ಬೇಜಾರು. ಈ ಮಕ್ಕಳ ಬಗ್ಗೆ ಅಂದರೆ ಮಕ್ಕಳು ಮಾಡ್ಕೊಳಕ್ಕೆ ಮುಂಚೆ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಗ್ತಿಲ್ಲ ಕಣಮ್ಮ. ಪ್ಲ್ಯಾನ್ ಮಾಡ್ಕೊಳ್ದೆ ಮಕ್ಕಳು ಮಾಡ್ಕೊಂಡ್ರೆ ಬೇಜಾರಾಗತ್ತಲ್ವಾ? ಹೌದು ಗುರುಜಿ. ಮಕ್ಕಳ ಬಗ್ಗೆ ಒಂದು ಪ್ಲ್ಯಾನ್ ಕಾರ್ಯಕ್ರಮ ನೋಡಿದ್ಮೇಲೆ ತುಂಬಾ ಇಷ್ಟ ತಿಳ್ಕೊಂಡಿದೀನಿ ಗುರುಜಿ. ನಮ್ಗೆ ಇವೆಲ್ಲ ಗೊತ್ತಿನೇ ಇರ್ಲಿಲ್ಲ ನೋಡಿ. ಏನು ಸದ್ಯ ಅದನ್ನು ತಿಳ್ಕೊಳಕ್ಕೆ ಅವ್ರ ಪ್ರಯತ್ನ ಆಯ್ತಾರಂತ ಖುಷಿ ಪಡ. ಹೌದು ಗುರುಜಿ. ಓಕೆ, ನಾನು ನಿನ್ನ ಪ್ರಶ್ನೆ ಕೇಳ್ತೀನಮ್ಮ. ಹೇಳಿ ಸರ್. ಮಗು ಮಾಡ್ಕೊಳ್ಳೋದಕ್ಕೂ ಒಂದು ಪ್ಲ್ಯಾನ್ ಬೇಕಾಗತ್ತೆ, ಅದರದೇ ಆದ ಒಂದು ವಿಚಾರಗಳಿದೆ ಅಂತಕ್ಕಂಥದ್ದು ಗೊತ್ತಿತ್ತ ನಿಮಗೆ? ಇರಲಿಲ್ವಾ ಅವಾಗ ಮದುವೆ ಮಾಡ್ಕೊಂಡಾಗ? ಏನು ಗೊತ್ತಿರ್ಲಿಲ್ಲ ಗುರುಜಿ. ಓಕೆ, ಈ 2 ಮಕ್ಕಳಲ್ಲಿ ವಯಸ್ಸೆಷ್ಟು ಮಕ್ಕಳಿಗೆ? ಮಗಳಿಗೆ 14 ವರ್ಷ, ಒಬ್ಳಿಗೆ ಈಗ 6 ವರ್ಷ ನಡೀತಾ ಐತೆ ಮಗನಿಗೆ. 14 ವರ್ಷ ಹೆಣ್ಮಗುನಾ? ಹೆಣ್ಮಗು. ಅವಳ ನಕ್ಷತ್ರ ಏನು ಹೇಳಿದೆ? ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, ಮಿಥುನ ಲಗ್ನ, ಮೀನ ರಾಶಿ. ಓಕೆ, ಅವಳ ಬಗ್ಗೆ ನಿನಗೆ ಹೇಗನ್ಸಿದೆ? ಆರೋಗ್ಯ, ಊಟ, ನಿದ್ದೆ, ಈ 3ರಲ್ಲಿ ನಿನಗೆ ಯಾವುದು ಡೌಟ್ ಇದೆ ಮಗಳ ಬಗ್ಗೆ ಅನ್ಸುತ್ತಮ್ಮ? ಅಂದ್ರೆ ಹಠ ಜಾಸ್ತಿ ಗುರುಜಿ, ತುಂಬಾ ಹಠ, ಹೇಳಿದ ಮಾತು ಕೇಳಲ್ಲ. ಅದೇನೇ ಪ್ರಶ್ನೆ ನಿಂಗೆ, ಮಗಳು ತುಂಬ ಹಠ ಮಾಡ್ತಾಳೆ ಅಂತ ಅಲ್ಲ? ಹಠ ಮಾಡ್ತಾಳೆ. ಈ ನಕ್ಷತ್ರದಲ್ಲಿ ಯಾಕೆ ಕೊಟ್ಟಿದ್ಲು ನಮ್ ಅಂತ ತಿಳ್ಕೊಬೇಕಿತ್ತು ಗುರುಜಿ. ಓಕೆ, ಮಗೊಂದು ಮಿಥುನ ಲಗ್ನ, ಮಗೊಂದು ವೃಷಭ ಲಗ್ನ. ಸಾಕು. ನಿಮ್ಮ ಮನೆಯಲ್ಲಿ ಹಸು ಏನಾದ್ರು ಸಾಕಿದ್ದೀರಾ? ಹಸು ಇಲ್ಲ ಗುರುಜಿ, ಸಾಕಿಲ್ಲ ನಾವು. ಅಲ್ಲ, ಮೊದಲು ಸಾಕ್ತಾ ಇದ್ರಾ ನಿಮ್ಮ ಯಜಮಾನ್ರ ಮನೆಯಲ್ಲಿ, ನಿಮ್ಮ ತಂದೆ ಮನೆಯಲ್ಲಿ? ಯಜಮಾನ್ರ ಮನೇಲಿ ಸಾಕ್ತಿರ್ಲಿಲ್ಲ, ತಂದೆ ಮನೇಲಿ ಸಾಕ್ತಾ ಇದ್ರು ಗುಬ್ಬಿನಲ್ಲಿ. ಈಗಲೂ ಇದೆಯಾ ಇಲ್ವಾ? ಈಗಿಲ್ಲ ಗುರುಜಿ, ಎಲ್ಲ ಮಾರ್ಬಿಟ್ರು. ಯಾಕೆ ಕಾರಣ? ಕಾರಣ ಅದೇ ಮೇಷರಿಲ್ಲ ಅಂತ ಹೇಳಿ ಜಾಸ್ತಿ ತಂದ್ರು, ಮಾರ್ಬಿಟ್ರು. ಅದರಲ್ಲಿ ಏನಾದ್ರು ತೊಂದರೆ ಆಗಿ ಬಿದ್ದದ್ದು, ಮುರ್ಕೊಂಡಿದ್ದು, ಸತ್ತಿದ್ದು ಗೊತ್ತಿದೆಯಾ ಮನೆಗೆ ನಿಮ್ಮ ತಂದೆ ಮನೇಲಿ? ನಾವು ಸಣ್ಣದ್ರಿಂದನೂ ಸಾಕಿದೀವಿ, ಆ ಥರದ್ದು ಏನು ಸತ್ತೋಗಿರೋದು ಮುರ್ಕೊಂಡಿರೋದು ಏನು ಇಲ್ಲ ಗುರುಜಿ. ಅಲ್ಲಮ್ಮ, ಕುಯ್ಯೋರು ಕೊಟ್ಬಿಡೋದು, ವಯಸ್ಸಾಯ್ತು ಅಂತ ಕೊಟ್ಬಿಡೋದು, ಇದೆಲ್ಲ ಗೊತ್ತಾಗಿದೆಯಾ ಅಂತ ಕೇಳಿ? ಇಲ್ಲ, ಕೊಯ್ಯರ್ಗೇನು ಕೊಡ್ತಿರ್ಲಿಲ್ಲ. ಅದೇ ಇವನ್ನೇ ಹೊಲ ಕಾರ್ ಉಡ್ತಾರಲ್ಲ ಆ ತರ ಹಸುಗಳೇ ಸಾಕ್ತಿದ್ದು. ಇರೋವರ್ಗು ಏನು ಸತ್ತೋಗಿರೋದು, ಕಾಲ್ ಮುರ್ಕೊಂಡಿರೋದು ಆ ತರ ಏನೂ ಇರ್ಲಿಲ್ಲ ಅನ್ಕೊಂತೀನಿ, ನಮಗ್ ಗೊತ್ತಿದ್ ಮಟ್ಟಿಗೆ. ಯಾಕೆ ಇದನ್ನು ಕೇಳಿದೆ ಅಂದರೆ, ಹಸುನ ಸಾಕೋದು ಚೆನ್ನಾಗಿ ಮುಖ್ಯ ಅಲ್ಲ, ಅದನ್ನು ಸಮೃದ್ಧಿಯಾಗಿ ಅದನ್ನು ಸಾಕಬೇಕು. ಕರೆಕ್ಟ್ ಟೈಮ್ಗೆ ಹುಲ್ಲು, ನೀರು ಇದೆಲ್ಲವನ್ನು ನೋಡಿ ಸೌಖ್ಯವಾಗಿ ಇಟ್ಕೊಂಡಾಗ ಅದರಿಂದ ನಮಗೆ ಅನುಕೂಲ ಆಗತ್ತೆ. ಏನೋ ನಮ್ಗೆ ಅನುಕೂಲಕ್ಕೆ ಹಾಲು ಕರಿಯಕ್ಕೆ ಬೇಕು, ವ್ಯವಸಾಯಕ್ಕೆ ಬೇಕು ಅಂತ ತಂದು ಇಟ್ಕೊಂಡೋದು ಅಳ್ಳಾಡೋ ಮಟ್ಟಕ್ಕೆ ಮಾಡಿಬಿಟ್ಟು ತಗೊಂಡೋ ಕೊನೆಗೆ ಯಾರಿಗೋ ಮಾರೋರು ಕೊಟ್ಬಿಟ್ರೆ ನೋಡಿ, ಈ ರೀತಿ ದುಃಖ ಕೊಡುವ ಮಕ್ಕಳು ಹೆಣ್ಣು ಮಕ್ಕಳಿಗೆ ಬರ್ತಾರೆ. ನಿಮ್ಮ ಅಪ್ಪ ಮಾಡಿದ ಲೆಕ್ಕಾಚಾರ ಹೆಣ್ಣು ಮಕ್ಕಳು ಅನುಭವಿಸ್ಬೇಕಾಗತ್ತೆ. ಗುರುಜಿ, ಅಕ್ಕನ ಒಬ್ಬ, ನಾನೊಬ್ಬ, ತಮ್ಮ ಒಬ್ಬ. ಅವನ ತಮ್ಮಂಗೂ ಮದ್ವೆನೇ ಆಗಿಲ್ಲ. ಒಂದು ವಿಷಯ, ಈಗ ಪೂರ್ವಭಾದ್ರ ನಕ್ಷತ್ರ ಹುಟ್ಟಿದಾರ ನಿಮ್ಮ ಮಗಳು? ಮಗನು ಅಷ್ಟೇ, ಮಗಳು ಅಷ್ಟೇ. ಒಂದ್ ನಿಮಿಷ ಕೇಳಿಸ್ಕೊ. ಪೂರ್ವಭದ್ರ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರಕ್ಕೆ ಹುಟ್ಟಿದ ಮಕ್ಕಳು ಇದ್ದಾರೆ, ಬಂದಿದ್ದಾರೆ ಅಂತ ಅಂದ ಲೆಕ್ಕಾಚಾರ ಹಾಕೊಂಡ್ರೆ, ಕುಟುಂಬದಲ್ಲಿ ದಾಂಪತ್ಯಕ್ಕಾಗಲಿ, ಅಪ್ಪನ ಮನೆ ಆಗಲಿ, ಗಂಡನ ಮನೆ ಆಗಲಿ, ಕುಟುಂಬದ ವಿಷಯದಲ್ಲೇ ಆಗಲಿ ಎಲ್ಲರೂ ಪ್ರಶ್ನೆಯಾಗೇ ಬದುಕಬೇಕು. ನೀವು ಒಳ್ಳೇದಾಗತ್ತೆ ಇಲ್ಲ ಭಯ ಬರುತ್ತೆ ಹೊರತು ಒಳ್ಳೇದಾಗತ್ತೆ ಅಂತ ನಂಬಿಕೆ ಬರಲ್ಲ. ಭಯದಲ್ಲೇ ಬದುಕ್ತಾ ಇದ್ದೀವಿ ಬಿಡಿ ಗುರುಜಿ. ಯಾಕಮ್ಮ, ಒಂದು ನಿಮಿಷ ಇರಮ್ಮ. SSLC ಓದಿದ್ದೀನಿ ಅಂತೀಯ, ಒಂದು ಮಗು ಮಾಡ್ಕೊಂಡ ತಕ್ಷಣ ಮಗು ಪೂರ್ವಭಾದ್ರಕ್ಕೆ ಬಂದಿದೆ, ಅದರ ದೇಹ ಸ್ಥಿತಿ, ಮನಸ್ಥಿತಿ ತಿಳ್ಕೊಬೇಕು ಅಂತ ಪ್ರಜ್ಞೆ ಬೇಕಲ್ವಾ? ಗೊತ್ತೇ ಇಲ್ಲ ಗುರುಜಿ, ಈ ತರ ಎಲ್ಲ ನಿಮ್ ತರ ಯಾರು ಹಂಗೆ ಹೇಳಲಿಲ್ಲ ನಮ್ಗೆ. ಇವಾಗೆಲ್ಲ ಕಾರ್ಯಕ್ರಮನ ನೋಡಿದ್ಮೇಲೆ ಹಿಂಗೂ ಇರುತ್ತಾ, 27 ನಕ್ಷತ್ರ ಇರುತ್ತೆ, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ತರ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ ಗುರುಜಿ. ಸರಿ, ಹಾಗಿದ್ದ ಮೇಲೆ ಈಗಲೂ ತಾನೇ ಕಾಲ ಮಿಂಚಿಲ್ಲ, ಹಾಗನ್ಬಿಟ್ಟು ಏನು ಗೊತ್ತಾಗ್ಲಿಲ್ಲ, ಮದುವೆ ಮಾಡ್ಕೊಂಬಿಟ್ಟೆ, ಮಗು ಮಾಡ್ಕೊಂಬಿಟ್ಟೆ ಅಂತ ಅನ್ಕೊಳ್ಳೋದಲ್ಲ. ಈಗ ಮಗು ಹಠ ಮಾಡ್ತಾ ಇದೆ ಅಂದರೆ ಮುಂದೆ ಆ ಮಗುಗೆ ಭವಿಷ್ಯ ಇದೆಯಾ ಅಂತ ಯೋಚನೆ ಮಾಡಬೇಕು. ಏನು ಮದುವೆ ಆಗಲಿ, ಕೆಲಸ ಆಗಲಿ, ಓದೋದಾಗಲಿ, ಓದಕ್ಕೆ ತಕ್ಕಂತೆ ಸಂಬಳ ಸಿಕ್ಕೋದಾಗಲಿ ಏನೂ ಸಿಕ್ಕಲ್ವೇ? ಏನಕ್ಕೆ ಮಗು ಬೆಳೆಸ್ತಾ ಇದೆಯಾ ಅಂತ ಕೇಳಿದ್ರೆ ಏನು ಹೇಳ್ತೀಯ ಉತ್ತರ? ಹೇಳಮ್ಮ. ಆರೋಗ್ಯ ಸಮಸ್ಯೆ. ಅಮ್ಮ ಒಂದು ನಿಮಿಷ, ಆರೋಗ್ಯ ಸಮಸ್ಯೆ ಹೇಳ್ತೀನಿ. ಮಗುಗೆ ಮುಂದೆ ದಾರಿನೇ ಇಲ್ಲ. ಪೂರ್ವಭಾದ್ರ ನಕ್ಷತ್ರಕ್ಕೆ ಮುಂದೆ ಅದು ಮಗು ನೆಮ್ಮದಿಯಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ. ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ನಿಮ್ಮ ಮಗಳಲ್ಲಿ ಏನು ಗೊತ್ತಾಗಿದೆಯಮ್ಮ ನಿಮಗೆ? ಸಣ್ಣ ಗುಳ್ಳೆಗಳಾಗೋದು ಆ ಥರ ಏನಿಲ್ಲ, ಅದೇನು ಮೂಗಲ್ ಜಾಸ್ತಿ ಒಂಥರ ಯಾವಾಗ್ಲೂ ಇದ್ರ ಥರ ಕಪ್ಪುತ್ತರ ಅವಳಿಗೆ. ಈಗ ಅದಕ್ಕೆ ಕಾರಣ ತಿಳ್ಕೊಬೇಕಾ ಬೇಡವಾ ನೀನು? ತಿಳ್ಕೊಬೇಕು ಗುರುಜಿ.
ಈಗ ಮಗು ಕರೆಕ್ಟಾಗಿ ಮಲ್ಕೊಂಡು ನಿದ್ದೆ ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ಯಾ ನೀನು? ಅದೇ ಅನ್ಕೊಂಡಿಲ್ಲ ಗುರುಜಿ. ಬೆಳಿಗ್ಗೆ ನೀನು ಹೇಳಿಸ್ಬೇಕಾ ಮಗು ಹೇಳುತ್ತಮ್ಮ? ಎದ್ದಾಳಲ್ಲ ಬಿಡು ಗುರುಜಿ, ಅವರು 8 ಗಂಟೆ ಆದ್ರೂ ಎಬ್ಬರ್ಸಿ. ಇಷ್ಟು ಸಾಕು, ಇಷ್ಟು ತಿಳ್ಕೊ ಸಾಕು, ಇಷ್ಟು ಸಾಕು ತಿಳ್ಕೊ. ಮಗು ಬೆಳಿಗ್ಗೆ ಬೇಗ ಹೇಳಿಲ್ಲ, ತನ್ನಷ್ಟಕ್ಕೆ ತಾನು ಹೇಳಿಲ್ಲ ಅಂದರೆ ರಾತ್ರಿ ನಿದ್ದೆ ಕ್ವಾಲಿಟಿ ಕೆಟ್ಟಿದೆ. ಇವಾಗಂದಲ್ಲ, ನೀನು ಹೊಟ್ಟೆಲಿ ಇಟ್ಕೊಂಡಿದ್ದಲ್ಲ ಆವಾಗಿಂದನೂ ಕೂಡ ನಿನ್ನಿಂದ ಸೇರಿ ಇದು ನಿಂತವು ಇದೆ ಈ ಪಿಕ್ಚರು. ಯಾವಾಗಲೂ ನಿದ್ದೆ ಬಂದಾಗ ನೀನು ಮಲ್ಕೊಳ್ಬೇಕೇ ಹೊರ್ತು ನೀನು ಮಲ್ಕೊಳ್ಳೋ ಟೈಮ್ಗೆ ನಿದ್ದೆ ಬರಬೇಕು ಅಂತಕ್ಕಂಥದ್ದು ನೀನು ಹೇಳ್ಕೊಂಡು ಮಾಡ್ಕೊಂಡಿದ್ಯಾ ನಿದ್ದೆನ. ನಿದ್ದೆ ಯಾವ ಸಮಯಕ್ಕೆ ಆಗಬೇಕು? ರಾತ್ರಿಯಲ್ಲೇ ನಿದ್ದೆ ಆಗಬೇಕು. ಯಾವಾಗಂದ್ರೆ ಅವಾಗ ನಿದ್ದೆ ಮಾಡಿದ್ರೆ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಪೂರ್ವಭಾದ ನಕ್ಷತ್ರ ಮಗು ಹುಟ್ಟುತ್ತೆ. ತಪ್ಪ್ಯಾರದು? ನಮ್ದೇ ಗುರುಜಿ. ಮತ್ತು ಮಕ್ಕಳ ಮೇಲೆ ಅನ್ಯಾಯ ಆಡ್ತಿರಲ್ರಿ, ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಿರಲ್ಲ, ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳನ್ನ ದೇವರು ಅಂತಾರೆ. ಮಕ್ಕಳಿಗೆ ನೀವು ಕಂಪ್ಲೇಂಟ್ ಹೇಳ್ತಿರಲ್ಲ, ನನ್ನ ಮಗಳು ಹಿಂಗೆ ಮಾಡ್ತಾಳೆ, ಆಟ ಮಾಡ್ತಾಳೆ ಅಂತ. ಹೆಂಗೆ ಸಾಧ್ಯ ಇದು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರೋ ಅದು ನಿಮ್ಮಿಬ್ಬರು ಗಂಡ ಹೆಂಡತಿ ಚೇಷ್ಟೆ ಅದು. ಹೌದು ಗುರುಜಿ, ಇವಾಗೆಲ್ಲ ತಿಳ್ಕೊಂಡಿದ್ದೀವಿ. ಸದ್ಯ ಅವಕಾರ ರಿಪೇರಿ ಮಾಡಬೇಕಂದ್ರೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಆ ಮಗುವಿನ ದೇಹ ಮನಸ್ಥಿತಿ ಏನಾಗಿದೆ, ನಿದ್ದೆ ಕ್ವಾಲಿಟಿ ಏನು, ಊಟ ಮಾಡ್ತಕ್ಕಂಥದ್ದು ಕರೆಕ್ಟ್ ಊಟ ಮಾಡಿದ್ರೆ ಅದು ಸರಿಯಾಗಿ ಅರಗುತ್ತಾ, ಹೊರಗೆ ಹೋಗುತ್ತಾ, ಇದು ತಿಳ್ಕೊಳ್ಳದೇ ಇರೋದ ಕಾರಣಕ್ಕಾಗಿ ಹಠಮಾರಿತನ ಆ ಮಗುವಿನಲ್ಲಿ ಇದೆ. ಇದನ್ನು ನಿಮ್ಮ ಗಂಡ, ನೀನು ಪ್ಲಸ್ ನಿಮ್ಮ ಮನೆಯಲ್ಲಿ, ನಿಮ್ಮ ಗಂಡನ ಮನೆಯಲ್ಲಿ ಕುಟುಂಬದವ್ರನ್ನ ಸ್ವಲ್ಪ ಸ್ಟಡಿ ಮಾಡಿ ಸಿಕ್ಬಿಡ್ತಾರೆ. ನಿಮ್ಮ ಮಗುವಿನ ನಕ್ಷತ್ರದಲ್ಲಿ ಏನೇ ನಡೀತಾ ಇದೆ ಅಲ್ಲಿ ಸಿಗ್ತಾರೆ. ಅದರ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರನೇ ಮಗು ಬಂದಿರೋದು. ಪರಿಚಯ ಮಾಡ್ಕೊಂಡು ಕುಟುಂಬ ಸರ್ ಮಾಡ್ಕೊಳ್ಳಿ ಅಂತ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ, ಯೋಚನೆ ಮಾಡಬೇಡ. ಮಗುಗೂ ಒಳ್ಳೇದಾಗತ್ತೆ, ನಿನಗೂ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಸುಮಾ ಅಂತ ಕರೆ ಮಾಡಿದ್ದಾರೆ ಮಂಗಳೂರಿನಿಂದ. ನಮಸ್ಕಾರ ಸುಮಾ ಅವ್ರಿಗೆ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಸುಮಾ ಅವರು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ನಕ್ಷತ್ರ ಮತ್ತು ಲಗ್ನ ತಿಳಿಸ್ಬೋದಾ? ವೃಶ್ಚಿಕ ರಾಶಿ, ನಕ್ಷತ್ರ ಜ್ಯೇಷ್ಠ. ಜ್ಯೇಷ್ಠ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ. ಲಗ್ನ ಯಾವುದು? ವೃಶ್ಚಿಕ ರಾಶಿ. ಲಗ್ನ ಗೊತ್ತಿಲ್ಲ. ಏನು ಓದಿದ್ದೀರಾ ನೀವು? ನಾನು MSc ಕೆಮಿಸ್ಟ್ರಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಈಗ 4.5 ವರ್ಷ. ಇದೇ ಮೊದಲನೇ ಮಗುನಾ? ಹೌದು, ಇದೇ ಮೊದಲನೇ ಮಗು. ನಿಮಗೆ ಇದೆಲ್ಲ ತುಂಬ ತಡವಾಗಿ ಮದುವೆ ಆಯಿತು ಅಂತ ಅನ್ನಿಸ್ತಾ, ಹೇಗೆ? ತುಂಬಾ ಏನಿಲ್ಲ, 26 ವರ್ಷಕ್ಕೆ ಮದುವೆ ಆಗಿದ್ದು. ಯಾಕೆ ಅಷ್ಟು ತಡ? ನಾನು ಇದು ಕೆಲಸ ಮಾಡ್ತಿದ್ದೆ, ಹಾಗಾಗಿ. ಕೆಲಸದ ಒತ್ತಡದಿಂದ ಮದುವೆ ಬೇಗ ಮಾಡ್ಲಿಕ್ಕಾಗಲಿಲ್ಲ ಅಥವಾ ಸಂಬಂಧ ಸರಿ ಸಿಕ್ಕಲಿಲ್ಲ ಅಂತ ಮುಂದೆ ಹೋಯ್ತಾ? ಇಲ್ಲ, ನಾನೇನೆ ನನ್ನ ತಂದೆ ತಾಯಿಗೆ ಏನಾದ್ರು, ಅವ್ರು ಓದ್ತಿದ್ರಲ್ಲ, ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕಂತ ಹೇಳಿ ಸ್ವಲ್ಪ ನಿಧಾನ ಮಾಡಿ. ಓಕೆ. ಈಗ ನಿಮ್ಮ ಮಗು ಬಗ್ಗೆ ಏನಾದ್ರು ನಿಮಗೆ ಅನುಮಾನ ಇದೆಯಾ? ಮಗು ಬಗ್ಗೆ ಅನುಮಾನ ಏನಿಲ್ಲ. ಅವನು ಎಲ್ಲಿ ಕೇಳಿದ್ರು ಅವನ ಹಠಾನೇ, ರಾಶಿನೇ ಆತರ, ನಕ್ಷತ್ರನೇ ಆತರ ಹಠ ಮಾಡ್ತಾನೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಏನಾದ್ರೂ ಇದೆಯಾ? ಅಂದ್ರೆ ಒಂದ್ ನಿಮಿಷ, ನಿಮ್ಗೆ ಅದು ಪ್ರಶ್ನೆಗೆ ಉತ್ತರ ಕೇಳಬೇಕಿತ್ತು. ಆ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಆ ರೀತಿ ಹಠ ಮಾಡ್ತಾರೆ ಅಂದ್ರೆ ಅದಕ್ಕೆ ಉತ್ತರ ಇಲ್ವಾ ಅಂತ ಕೇಳಬೇಕಿತ್ತು. ಅವ್ರು ಅದಕ್ಕೆ ಹೇಳ್ತಾರೆ, ಇಲ್ಲ ನೀವು ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡಿ ಅಥವಾ ಯಾವ್ದಾದ್ರು ದೇವರು ನಿಮ್ಗೆ ಇಷ್ಟ ಆಗಿರುತ್ತೆ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಅವ್ನ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲೆಲ್ಲ ಜಾಸ್ತಿ ಹಠ ಮಾಡೋದು. ನೋಡಿ, ಈಗ ನಾನು ಇದಕ್ಕೊಂದು ಸರಳವಾದ ವಿಚಾರ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಗುರುಗಳು. ಇಲ್ಲಿ ಮಗುವಿನಲ್ಲಿ ನಾವು ರೋಗ, ಬೇಜಾರು, ಮಗುವಿನಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳೋಣ. ತಂದೆ ತಾಯಿ ತುಂಬ ಈಸಿಯಾಗಿ ಗೊತ್ತಾಗ್ಬಿಟ್ರೆ ಸೊ ಯೋಚನೆ ಮಾಡೋ ಅಗತ್ಯ ಹೋಗಲ್ಲ. ಕೊನೆ ಅಂದ್ಬಿಟ್ರೆ ಮುಂದಕ್ಕೆ ಹೆಂಗೆ ಹೋಗೋದು? ಹೌದು. ಜ್ಯೇಷ್ಠ ನಕ್ಷತ್ರದ ಮಗು ಸುಬ್ರಹ್ಮಣ್ಯಕ್ಕೆ ಹೋಗು, ಧರ್ಮಸ್ಥಳಕ್ಕೆ ಹೋಗು, ಕುಗ್ಗಸುಬ್ರಹ್ಮಣ್ಯ ಅದೆಲ್ಲ ಹೇಳುವಂಥ ವಿಷಯ ಅಲ್ಲ. ಆ ನಕ್ಷತ್ರಕ್ಕೆ ಬಂದಿರುವ ಕಾರಣ ಆ ದೇಹ ಹೇಗಿರುತ್ತೆ ಅದಕ್ಕೆ ಎರಡೇ ದಾರಿ. ಒಂದು, ಮಗು ಹೋಗ್ತಕ್ಕಂತಹ ಮೋಷನ್ನಲ್ಲಿ ಒಂದು ಟ್ರೈಟ್ ಮೋಷನ್, ತುಂಬ ಕಷ್ಟಪಟ್ಟು ಮೋಷನ್ಗೆ ಹೋಗೋದು. ಇನ್ನೊಂದು ಪದೇ ಪದೇ ಲೂಸ್ ಮೋಷನ್ ಆಗೋದು. ಇದು ಜ್ಯೇಷ್ಠ ನಕ್ಷತ್ರದ ಮೂಲ ಸಿದ್ಧಾಂತ. ಅಂದರೆ ದೇಹ ಈ ರೀತಿ ಇದೆ ಅಂತಕ್ಕಂಥದಕ್ಕೆ ಒಂದು ಗುರುತು. ಅಮ್ಮ, ನಾನು ಹೇಳಿದ್ದೀನಿ, ಅರ್ಥ ಆಯ್ತಾ ಅಮ್ಮ? ಅರ್ಥ ಆಯ್ತು ಗುರುಗಳೇ. ಗೊತ್ತಾಯ್ತಾ? ಗೊತ್ತಾಯ್ತು. ಇಷ್ಟೇ ಅಮ್ಮ. ನೀನು ಇಡೀ ಪ್ರಪಂಚ ಸುತ್ತೂರು ಯಾರು ಉತ್ತರ ಹೇಳಕ್ಕಂತೂ ಆಗಲ್ಲ. ಅದೇ ಕತೆ ಹೇಳ್ತಾರೆ ಅಷ್ಟೇ. ಪೂಜೆ ಮಾಡಿಸಿ ಯಾಕೆಂದ್ರೆ ಇವ್ರ ಹತ್ರ ಏನಿಲ್ವಲ್ಲ, ಪೂಜೆಗೆ ಹೋಗಿ ಕಳಿಸ್ಬಿಡ್ತಾರೆ. ಎಷ್ಟು ಸಲ ಪೂಜೆ ಮಾಡ್ಸೋಣ, ದೇವಸ್ಥಾನದಲ್ಲೇ ಮಗು ತಗೊಂಡೋಗಿ ಇಟ್ಬೋಣ ಹೋಗ್ಲಿ.
ನಾಗರನ ತೊಂದ್ರೆ ಅದಕ್ಕೆ ಹಂಗಾಗಿ. ಒಂದು ನಿಮಿಷ, ಅದಾಯ್ತು, ಕತೆ ಎಲ್ಲ ಬೇಡ, ಈ ಕತೆ ಹೇಳ್ಕೊಂಡು ನಮ್ಮ ದೇಶ ಈ ಮಟ್ಟಕ್ಕೆ ಆಗಿರೋದು. ವಿಷಯ ತಿಳ್ಕೊ. ಇವಾಗ ನಿಮ್ಮ ಯಜಮಾನ್ರು ಮಾಡೋ ವೃತ್ತಿ ಏನಮ್ಮ? ನಿಮ್ಮ ಯಜಮಾನ್ ವೃತ್ತಿ ಏನು ಅಂದೆ? ವೃತ್ತಿ ಅವರು ಇದು ಕೆಲಸ ಮಾಡಿ ಡಿಮಾರ್ಟ್ ಅಲ್ಲಿ ಮ್ಯಾನೇಜರ್ ಆಗಿ. ಓಕೆ. ಫೈನಾನ್ಷಿಯಲಿ ವ್ಯವಹಾರ ಮಾಡ್ತಕ್ಕಂಥ ಏನೋ ಅಭ್ಯಾಸ ಯಾರಿತ್ತು ನಿಮ್ಮ ಕುಟುಂಬದಲ್ಲಿ? ಫಿನಾನ್ಷಿಯಲಿ ಅಂದರೆ ಕೊಡೋದು ತಗೊಳ್ಳೋದು ಆ ಥರದ ವ್ಯವಹಾರ, ಹಣಕಾಸು ವಿಚಾರದಲ್ಲಿ ಲೇವಾದೇವಿ ಗೊತ್ತಾಯ್ತಮ್ಮ? ಲೇವಾದೇವಿ ಇಲ್ಲ ಆ ತರ ಯಾರು ಮಾಡಲ್ಲ. ಹಾಲಿನ ವ್ಯಾಪಾರ? ಹಾಲಿನ ವ್ಯಾಪಾರ ಮಾಡಲ್ಲ. ಈ ತರ ಇದು ನನ್ನ ಗಂಡನ ತಮ್ಮ ಮಾಡ್ತಾರೆ, ಅವರು ಬಿಸ್ನೆಸ್ ಈ ತರ ಗೊಬ್ಬರದ ವ್ಯಾಪಾರ, ಆ ತರ ವ್ಯಾಪಾರ ಮಾಡ್ತಾರೆ. ಓಕೆ. ಇದಕ್ಕೆ ವ್ಯಾಪಾರೀಕರಣದಲ್ಲಿ ಇರ್ತಕ್ಕಂಥದ್ದು ಅಮ್ಮ. ವ್ಯಾಪಾರ ಮಾಡ್ತಕ್ಕಂಥವ್ರು ಕರೆಕ್ಟಾಗಿ ಎಲ್ಲ ಹರಿಶ್ಚಂದ್ರನ ಪಾತ್ರ ಮಾಡೋಕ್ಕಾಗಲ್ಲ. 2 ರೂಪಾಯಿಂದ 3 ರೂಪಾಯಿ ಕೊಡಲೇಬೇಕು. 2 ರೂಪಾಯಿ ಕೊಡೋಕ್ಕಾಗಲ್ಲ. ವ್ಯಾಪಾರ ಅದು. ಈ ರೀತಿಯಾಗಿ ವ್ಯಾಪಾರೀಕರಣದಲ್ಲಿ ಹಣವನ್ನು ಸಂಪಾದಿಸುವ ಕುಟುಂಬಕ್ಕೆ ಬರುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ದುಡ್ಡು ಕೊಟ್ಟಿದ್ದೀನಿ ಕೊಡು ಅಷ್ಟೇ, ಅದಲ್ಲೇ ಬರೋದು. ನಾನು ದುಡ್ಡು ಕೊಟ್ಟಿದ್ದೀನಿ, ನೀನು ಈಸ್ಕೊಂಡಿದ್ಯಾ, ದುಡ್ಡು ಕೊಡು, ನನಗೆ ಬೇರೆ ವಿಚಾರ ಹೇಳ್ಬೇಡ ಅಂತ ಆರ್ಡರ್ ಮಾಡಿ ದುಡ್ಡು ವಸೂಲಿ ಮಾಡಬೇಕಿಲ್ಲ, ದುಡ್ಡು ಬರಲ್ಲ. ಹೌದಲ್ಲ? ಕೊಡುವಾಗ ಈಸ್ಕೊಳ್ಳುವ ಲೆಕ್ಕಾಚಾರ ವಿಚಾರ ಬೇರೆ. ಕೊಡಬೇಕಾದ್ರೆ ಆರ್ಡ್ರ್ ಮಾಡಬೇಕು, ಬೈಲು ಬೇಕು, ತೊಂದರೆನೂ ಕೊಡಬೇಕು, ಹಿಂಸೆನೂ ಕೊಡಬೇಕು, ಏನು ಬೇಕೋ ನನಗೆ ದುಡ್ಡು ಪಡ್ಕೊಳಕ್ಕೆ ಮಾಡಲೇಬೇಕು. ಇಂಥವರ ಕುಟುಂಬಕ್ಕೆ ವೃತ್ತಿಯಲ್ಲಿ ಏರುಪೇರಾಗ್ತಕ್ಕಂಥ ವಿಚಾರಗಳಿಗೆ ಶಾಪಕ್ಕೆ ಗುರಿಯಾಗುವಂಥ ಕುಟುಂಬಕ್ಕೆ ಬರುತ್ತೆ ಜ್ಯೇಷ್ಠ ನಕ್ಷತ್ರದ ಮಗು. ಅಂದರೆ ನೀವು ಇಲ್ಲಿ ದುಡ್ಡು ಮಾಡೋಕ್ಕೆ ವ್ಯವಹಾರ ಮಾಡೋಕ್ಕೆ ಬಂದಿದ್ದೀರಾ, ಮಾಡಿದ್ದನ್ನೆಲ್ಲ ಏನು ಮಾಡಿದ್ರೂ ನೀವು ಉಳಿಸ್ಕೊಳ್ಳೋಕ್ಕಾಗಲ್ಲ, ಅನಾವಶ್ಯಕ ಹಿಂಬಾಲಿಂದ ಹೋಗಬೇಕು ಅನ್ನೋ ಮಾಹಿತಿಯನ್ನು ಕೊಡುತ್ತೆ ಭಗವಂತ. ಮೆಸೇಜ್ ಕೊಟ್ಟು ನಕ್ಷತ್ರವನ್ನು ಕಳಿಸ್ತಾರೆ. ನಾವು ಅದಕ್ಕೆ ಹಾಲು ಮಾಡೋದು ಅಂತ ಕೇಳಿದೆ ನಾನು. ಈ ಹಾಲು ಮಾಡೋದಕ್ಕೆ ಯಾಕೆ ಅಂದರೆ ಹಾಲು ನೀರು ಮಿಕ್ಸ್ ಆಗಲೇಬೇಕಲ್ಲ, ಹಾಗೆ ಮಾರಕ್ಕಾಗಲ್ಲ ಅಲ್ವಾ? ಸೊ ಹಾಲಿಗೆ ನೀರು ಹಾಕಿ ಮಾರ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ. ಈಗ ನಾವು ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು, ಡೈರಿಗೆ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಜನಗಳಿಗೆ ಕೊಡ್ಬೇಕಾದ್ರೆ ನೀರು ಹಾಕ್ತೆ ಕೊಡೋಕ್ಕಾಗತ್ತಾ ಅಂತಾರೆ. ಅದಕ್ಕೆ ಕೆಲವು ಸಂದರ್ಭದಲ್ಲಿ ದೂತ್ ಕಾ ದೂತ್, ಪಾನಿ ಕಾ ಪಾನಿ. ನೀರಿನ ದುಡ್ಡು ಹೋಯ್ತು, ಹಾಲು ದುಡ್ಡು ಉಳಿತು. ಸೊ ಇವೆಲ್ಲವನ್ನೂ ನಾವು ಗಮನಿಸ್ಕೊಂಡೇ ಬದುಕಬೇಕು. ನಾನೇನೋ ಒಂದು ಬಿಸ್ನೆಸ್ ಮಾಡ್ತೀನಿ, ನನಗೆ ಹೆಂಗೋ ಮಕ್ಕಳು ಸಾಕ್ಬಿಡ್ತೀನಿ, ನಾನೇನೋ ನನ್ನ ಹೆಂಡತಿ ಕುಟುಂಬ ಸಾಕ್ಬಿಡ್ತೀನಿ, ಇದೆಲ್ಲ ನಡೆಯಲ್ಲ. ನೀವೇನು ವೃತ್ತಿಯನ್ನು ಮಾಡ್ತೀರಾ, ಕೆಲಸಕ್ಕೆ ಹೋಗಿ ಬಿಸ್ನೆಸ್ ಮಾಡಿ, ಏನೇ ಮಾಡಿ ತಪ್ಪಿಲ್ಲ. ಇಲ್ಲಿ ಮರ ಕತ್ತರಿಸಿ, ಕುರಿ ಕತ್ತರಿಸಿ, ಏನೋ ಮಾಡಿ, ಆದರೆ ಅದರ ಸತ್ಯ ಅರ್ಥವನ್ನು ತಿಳ್ಕೊಂಡು ಮಾಡಿ, ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಬರಲ್ಲ. ಭಗವಂತ ಏನು ಹೇಳಿದೆ, ನೀನು ಏನು ಮಾಡ್ತೀಯೋ ನನಗೆ ಒಪ್ಸಪ್ಪ ಅಂತ ಹೇಳಿದ್ದಾರೆ. ನಾವು ಇಲ್ಲ ನಾನು ಮಾಡಿದೆ, ಇಲ್ಲ ನಾನು ಸೈಟ್ ತಗೊಂಡೆ, ಇಲ್ಲ ನಾನು, ಎಲ್ಲವೂ ನಾನು ಅಂತೀಯಲ್ಲ, ಆವಾಗ ದೇವರು ಹೇಳ್ತಾನೆ ನೀನು ತಾನೇ ಹೋಗು ಅಂತ ಬಿಟ್ಟಿರ್ತಾರೆ. ಈ ನಾನು ಅಲ್ಲಪ್ಪ ನೀನು ಅಂದ್ಬಿಡು, ನಾನು ನಿನ್ನ ನೋಡ್ಕೋತೀನಿ ಅಂತ ಭಗವಂತ ಹೇಳಿದ್ದಾರೆ. ಯಾರು ತಪ್ಪು ಯೋಚನೆ ಮಾಡಿಪ್ಪ? ಒಂದೇ ಅಕ್ಷರ ನಾನು ಅಂತ ಹೇಳ್ಬೇಡ, ನೀನು ಅಂತ ಹೇಳ್ಬಿಡು, ನಾನು ನೋಡ್ಕೋತೀನಿ. ಊಟ ಮಾಡಿದ್ದು ಕರಗಿಸ್ಬೇಕಾ, ನಾನೇ ಕರಗಿಸ್ತೀನಿ. ಊಟ ಮಾಡಬೇಕಾ, ನಾನೇ ಊಟ ಮಾಡಿಸ್ತೀನಿ. ಎಂಥ ಅದ್ಭುತವಾದ ಪವಾಡ ಇದೆ ಭಗವಂತನಲ್ಲಿ. ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಬಳಸ್ಕೊಳ್ಳೋ ಯೋಗ್ಯತೆ ನಮಗಿಲ್ಲದಿದ್ದರೆ ನಾವು ಜೀವನದಲ್ಲಿ ನೆಮ್ಮದಿಯಾಗೂ ಬದುಕಲ್ಲ, ದೇವ್ರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅಮ್ಮ ನಿನ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಲೋ ಹಲೋ, ಅರ್ಥ ಆಯ್ತು ಗುರುಗಳೇ. ಅದಕ್ಕೆ ಮಗುಗೆ ಏನು ಮಾಡಬೇಕು ಅಂದರೆ, ಪ್ರತಿ ವರ್ಷ ಅದು ಮಗುಗೆ ಏನು ಮಾಡಬೇಕು, ಮಗುವಿನ ಯಾವ ರೀತಿ ಬಿಡುಗಡೆ ಮಾಡಬೇಕು, ಇದೆಲ್ಲವನ್ನು ತಿಳ್ಕೊಂಡ್ರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ತಿಳ್ಕೊತಾಯಿ, ಒಳ್ಳೆಯದಾಗಲಿ. ಗುರುಜೀಗ ಮಕ್ಕಳ ಬೆಳವಣಿಗೆ ಅಂದಾಗ ಅವ್ರ ತಂದೆ ತಾಯಿ ನೋಡಿದ್ರೆ ಸಾಕು, ಈ ಜೆರಾಕ್ಸ್ ಮೆಷಿನ್ ಒಳಗೆ ಏನು ಹಾಕ್ತೀವಿ ಅದು ಬರುತ್ತೆ ಅನ್ನೋ ಅರ್ಥದಲ್ಲಿ ನೀವು ಮಾತಾಡಿದ್ರಿ. ಈಗ ಆ ತಂದೆ ತಾಯಿ ಬದುಕು ನೋಡಿದ್ರೆ ಅವ್ರದ್ದು ಹಾಗೆ ಇರುತ್ತೆ. ಅವ್ರ ಪೂರ್ವಿಕರಿಂದ ಅಂಥ ಏನು ಮಾಹಿತಿ ಅವ್ರಿಗೆ ಲಭ್ಯ ಆಗಿರಲ್ಲ. ಹಾಗಾಗಿ ಈ 84 ಕೋಟಿಯಲ್ಲಿ ಜೀವರಾಶಿಗಳಲ್ಲಿ ಪರಮ ಪವಿತ್ರವಾದಂಥ ಜನ್ಮ ಅಲ್ವಾ ಇದು? ಯಾಕೆ ಹಿಂಗಾಗತ್ತೆ ಹಾಗಾದರೆ? ಅಂದರೆ ನಮ್ಗೆ ಹೇಳ್ತಾ ಇದ್ದೀವಲ್ಲ, ಈಗ ಬದುಕಬೇಕು, ಬದುಕಕ್ಕಿದೆಲ್ಲ ಬೇಕು ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದಿದ್ರೆ ಸುಖ ಅಂತ ನಾವು ಏನು ಅಂದ್ಕೊಂಡಿದ್ದೀವಿ ಅದೇ ಸುಖ. ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅದೇ ಸರಿ. ಅಂದರೆ ಏನು ಅಂದ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಓಕೆ. ಇದು ಯಾಕೆ ಆಗ್ತಾ ಇಲ್ಲ? ಈಗ ಪ್ರತಿಯೊಬ್ಬರಿಗೂ ಒಂದು ಕಡೆ ಇಂಡೈರೆಕ್ಟಾಗಿ ಮನಸ್ಸು ಹೇಳುತ್ತೆ, ನಾನು ಮಾಡ್ತಿರೋ ಸರಿಗಿದೆಯಾ, ತಪ್ಪಾಗ್ಬಿಡುತ್ತಾ, ನಾನು ತಿಳ್ಕೊಂಡು ಮಾಡ್ಬೇಕಾ, ಯೋಚನೆ ಮಾಡಬೇಕಿತ್ತ ಅನಿಸುತ್ತೆ. ಅದು ಬಿಡಲ್ಲ. ಅದಕ್ಕೆ 2 ಮನಸ್ಸು ಭಗವಂತ ಕೊಟ್ಟಿದ್ದಾನೆ. ಒಂದು ದಿಢೀರ್ ತೀರ್ಮಾನ ತೊಗೊಂಡ ತಕ್ಷಣ ಬೇಡಪ್ಪ ದುಡ್ಕೋದು ಅಂತ ಹಂಗೆ ಮನುಷ್ಯ ಹಿಂದಕ್ಕೆ ಬರ್ತಾನೆ. ಇದಕ್ಕೆ ಹೇಳ್ತಕ್ಕಂಥದ್ದು, ನಮ್ಮಲ್ಲಿ ದೇಹ ಒಂದು ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಇದೇ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅಪರಾಧ ಇದು. ಈ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ, ಭಗವದ್ಗೀತೆಯಲ್ಲಿ ಇದೆರಡೇ ವಿಚಾರ ಹೇಳಿರೋದು. ಸ್ಥೂಲತೆ ಏನು ನಿಂದಪ್ಪ, ಸೂಕ್ಷ್ಮತೆ ನಾನಪ್ಪ, ಈ ಸ್ಥೂಲತೆ ತೆಗೆದಾಕು, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಹೌದು.
ನಾವು ಸ್ಥೂಲತೆ ಯಾವುದು ಅನ್ನೋದು ಕೋಪ, ಚಂಡಿ, ಹಠ. ಈಗ ಮಾತಾಡ್ತಾರಲ್ಲ ಕೆಲವರು, ನಮ್ಮ ಮಗ ಹಿಂಗೆ ಮಾಡ್ತಾರೆ, ನಮ್ಮ ಗಂಡ ಹಿಂಗೆ ಮಾಡ್ತಾರೆ, ನಮ್ಮ ಹೆಂಡತಿ ಹಿಂಗೆ ಮಾಡ್ತಾರೆ. ಇದೆಲ್ಲವೂ ಸ್ಥೂಲತೆ, ಅಸುರ ಪ್ರವೃತ್ತಿ, ರಾಕ್ಷಸ ಜೀವನ. ಇದನ್ನಿಟ್ಕೊಂಡು ಹೇಗೆ ಬದುಕ್ತೀರಾ? ಈ ಹಸುರತೆ ಅನ್ನೋದೇನು ಅಂದರೆ, ಅದೇ ಇವತ್ತು ಹೇಳಿದ್ದು ನಾನು, ಪಿತ್ತ ವಾತ ಸೇರಿದಾಗ ಹಸುರತೆ ಪ್ರಾರಂಭ ಆಗಿರುತ್ತೆ ಪ್ರತಿಯೊಂದು ಮಗುವಿನಲ್ಲೂ. ಇದಕ್ಕೆ ನಾವು ಮಾಡಬೇಕಾದಂತಹ ವಿಚಾರ ಹಿಂದೆ ಬೇಕಾದಷ್ಟು ಶ್ರೀಕೃಷ್ಣ ತನ್ನ ಬಾಯಿಂದ ಬರ್ತಕ್ಕಂಥ ವಾಕ್ಯಗಳನ್ನು ತನ್ನ ತಂಗಿಗೆ ಗರ್ಭವತಿಯಾದ ಸನ್ನಿವೇಶದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಹೋದಾಗ ಒಂದು ಚುಟುಕ ಹೇಳ್ತೀನಿ. ಆ ಹೇಳ್ತಾ ತಂಗಿಗೆ ನಿದ್ದೆ ಬಂದ್ಬಿಡತ್ತೆ. ನಿದ್ದೆ ಬಂದ ತಕ್ಷಣ ಅದನ್ನು ಹೇಳೋ ಕಥೆನ ಸ್ಟಾಪ್ ಮಾಡ್ತಾನೆ. ಅದಕ್ಕೆ ಆ ಸ್ಟೋರಿ ಏನಕ್ಕಾಗತ್ತೆ ಅಂತಂದರೆ, ಗರ್ಭವತಿಯಲ್ಲಿ ಗರ್ಭ ಶಿಕ್ಷಣ ಆಗಲೇಬೇಕು. ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಯಾವುದು ಅಂದರೆ, ಗರ್ಭವತಿಗೆ ಗರ್ಭ ಸಂಸ್ಕಾರ ಆಗಬೇಕು ಅಂತಕ್ಕಂಥದ್ದು ಮಗುವಿಗೆ ಗರ್ಭದಲ್ಲಿ ಇರ್ತಕ್ಕಂತಹ ಒಂದು ಭ್ರೂಣ ಹೊರಗಡೆ ನಡೀತಾ ಇರ್ತಕ್ಕಂಥ ಪ್ರಾಪಂಚಿಕವಾಗಿರ್ತಕ್ಕಂಥ ಪ್ರತಿಯೊಂದು ತನ್ನ ಕಿವಿಗೆ ಬೀಳ್ತಾ ಇರುತ್ತೆ. ಅದು ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಈಗ ಅದನ್ನು ಹೊರಗೆ ಬಂದ ಮೇಲೆ ಆ ಮಗುವಿಂದ ಅದನ್ನು ತೆಗಿಬೇಕಾ ಬೇಡವಾ? ಯಾರು ತೆಗಿತಾ ಇದ್ದೀವಿ? ಅದನ್ನ ಹಂಗೆ ಬೆಳೆಸ್ತಾನೆ ಇದ್ದೀವಿ. ಮತ್ತು ಮಗುನ ನೀವು ಹೇಗೆ ಸರ್ ಮಾಡ್ತೀರಾ? ಒಂದು ಎಜುಕೇಷನ್ ಅಂತ ಕೊಟ್ಬಿಡ್ತೀರಪ್ಪ, ಕಷ್ಟಪಟ್ಟು ಏನೋ ಮಾಡಿ ಎಳ್ಕೊಂಡೋಗಿ ಓದಿಸಿ ತಂದು ಒಂದು ಮಾರ್ಕೆಟಿಂಗಲ್ಲಿ ನಿಲ್ಲಿಸ್ತೀರಾ, ನನ್ನ ಮಗನ ಓದಿಸ್ತೆ ಅಂತ. ಕೆಲಸನೂ ಕೊಡಿಸ್ತೀರಾ, ಮದುವೆನೂ ಮಾಡ್ತೀರಾ. ಅಲ್ಲಿ ನಿಲ್ಲುತ್ತೆ ನೋಡಿ ನಿಮ್ಮ ಕತೆ. ಆವಾಗ ರಿವರ್ಸ್ ಆಗತ್ತೆ. ಮುಗಿತಾ ಅಲ್ಲಿಗೆ. ನಿಮ್ಮ ಶ್ರಮ, ನಿಮ್ಮ ಎಫರ್ಟ್, ನಿಮ್ಮ ಎಜುಕೇಷನ್, ನಿಮ್ಮ ಪ್ರಾಪರ್ಟಿ, ನಿಮ್ಮ ವಂಶ ಪ್ರತಿಯೊಂದು ಕೂಡ ಅಲ್ಲಿ ಜಾಲಾಡೋಕ್ಕೆ ಶುರುವಾಗತ್ತೆ. ಈ ಹಸುರ ಪ್ರವೃತ್ತಿ ಪ್ರತಿ ಮಗುನಲ್ಲಿ ಹುಟ್ಟಿರುತ್ತೆ, ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಮಾಡ್ತಕ್ಕಂತಹ ವಿಚಾರವನ್ನು ಮಗು ಮಾಡ್ಕೊಳ್ಬೇಕಾದ್ರೆ ಗಂಡು ಹೆಣ್ಣಿಂದ ಇದನ್ನು ತೆಗೆದು ನಂತರ ಮಗು ಮಾಡ್ಕೋಬೇಕು ಅಂತ ಯಾರು ಹೇಳಿದ್ದಾರೆ, ಯಾರು ಹೇಳ್ತಾ ಇದ್ದಾರೆ? ತಂದೆ ತಾಯಿಯಲ್ಲಿ ಹಸುರ ಪ್ರವೃತ್ತಿಯನ್ನು ತೆಗೆದು ತದನಂತರ ಸಂತಾನಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತೆ. ಯಾರು ಮಾಡ್ತಾರೆ? ಈ ರೀತಿ ಮಾಡಬೇಕಾದ್ರೆ ಮದುವೆ ಡೇಟ್ ಫಿಕ್ಸ್ ಆದರೆ, ಅಂದರೆ ಹೆಣ್ಣು ಗಂಡು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಗೊತ್ತಾದಾಗ 3 ವರ್ಷ ಕಾಯಬೇಕು. ಈ ಹೆಣ್ಣು ಗಂಡನ ಸಿದ್ಧತೆ ಮಾಡೋಕ್ಕೆ ಯಾರು ಇರ್ತಾರೆ? 3 ದಿನ ಕಷ್ಟ. ಹೌದು. ಕಾರಣ ನಮ್ಮ ಹಾತರದ ಸ್ವಭಾವ ಏನಕ್ಕೆ ಬರ್ತಾ ಇದೆ ಅಂದರೆ, ನಮ್ಮ ಇಷ್ಟಪಟ್ಟಂಗೆ ಏನು ನಡ್ಕೋತಾ ಇದ್ದೀವಿ ಅಂತಂದರೆ, ನಮಗೆ ಎಲ್ಲವೂ ಕೂಡ ಇದಕ್ಕೆ ಮೂಲ ಕಾರಣ ಆಹಾರ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಖಂಡಿತ ಗುರುಜಿ, ಮಾತಾಡ್ತೀನಿ. ರತ್ನಮ್ಮ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನಮ್ಮ ಅವ್ರಿಗೆ. ಹಲೋ ರತ್ನಮ್ಮ ಅವರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೋಬೇಕು. ಮಗನ ನಕ್ಷತ್ರ ತಿಳಿಸ್ತೀರಾ, ಲಗ್ನ ತಿಳಿಸ್ತೀರಾ? ಶಶಿ ಕುಮಾರ್ ಅಂತ. ನೀವು ನನ್ನ ಜೊತೆ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ರತ್ನಮ್ಮ. ಇಲ್ಲ ಓಕೆ, ನಕ್ಷತ್ರ ಮತ್ತು ಲಗ್ನ ಗೊತ್ತಿದ್ಯಾ? ಮಿಥುನ ರಾಶಿ, ಆದಿತ್ಯ ನಕ್ಷತ್ರ, ಲಗ್ನ. ಓಕೆ ಗುರುಜಿ ಧರ್ಮ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿ ತಾಯಿ, ಮಗನ ಮಗಳ? ಮಗ. ಎಷ್ಟು ವಯಸ್ಸು? 36, 35 ತುಂಬಿದೆ. 35, 36? 35 ತುಂಬಿದೆ, 35 ತುಂಬಿತು. ಓಕೆ, ಏನಾಗಬೇಕಿತ್ತು ಅವನ ಬಗ್ಗೆ? ಅವನ ಮದುವೆ ಬಗ್ಗೆ, ಕೆಲಸದ ಬಗ್ಗೆ. ಎರಡರಲ್ಲಿ ಯಾವ್ದು ಮುಖ್ಯ ನಿಮಗೆ? ಕೆಲಸ ಮುಖ್ಯನಾ, ಮದುವೆ ಮುಖ್ಯನಾ? ಈಗ ಮೇನ್ ಕೆಲಸ ಮುಖ್ಯ. ಮದುವೆ ನಿಧಾನಗಾದ್ರೂ ಪರವಾಗಿಲ್ಲ, ಕೆಲಸ ಬೇಕು. ಅಯ್ಯೋ 35 ಆಗೋಗಿದೆ. ಎಲ್ಲೂ ಸಿಗ್ತಾ ಇಲ್ಲ, ದೊರಕ್ತಾ. ಯಾವಾಗ ಜ್ಞಾನೋದಯ ಆಯಿತು? 35 ಆಗೋಗಿದೆ ಅಂದಿದ್ದು ಯಾವಾಗ ಜ್ಞಾನೋದಯ ಆಯಿತು? ಜನ ನೋಡ್ತಾನೆ ಇದ್ದೀವಿ, ಸೆಟ್ ಆಯ್ತಾ ಇಲ್ಲ. ಏನು ಮದುವೆ ಸೆಟ್ ಆಯ್ತಾ ಇಲ್ವಾ? ಕೆಲಸ ಸೆಟ್ ಆಗ್ತಾ ಇಲ್ವಾ? ಮದುವೆ ಸೆಟ್ ಆಗ್ತಾ ಇಲ್ಲ. ಓಕೆ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಕಂಡಕ್ಟರ್ ಕೆಲಸ. ಎಷ್ಟು ವರ್ಷದಿಂದ? ರಿಟೈರ್ಡ್ ಆಗೋಯ್ತು, 4 ವರ್ಷ ಆಯ್ತು ಅವ್ರಿಗೆ. ಓಕೆ, ಮನೇಲೇ ಇದ್ದಾರಾ? ಮನೇಲೇ ಇದೆ. ಏನು ಹೇಳ್ತಾರೆ ನಿಮ್ಮ ಯಜಮಾನ್ರು? ಯಾಕೆ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರಾ, ಅಥವಾ ನೀವು ಮಾತ್ರ ಯೋಚನೆ ಮಾಡ್ತೀರಾ? ಇಲ್ಲ, ಅವರು ತುಂಬಾ ಹೋಗಿದ್ದಾರೆ. ಏನಕ್ಕೆ? ಹೆಣ್ಣುಗಳು ನೋಡಕ್ಕೆ. ಅಲ್ಲಿ ನಮಗ್ ಸರಿ ಬಂದ್ರೆ ಅವ್ರಿಗೆ ಸರಿ ಬರಲ್ಲ, ಮತ್ತೆ ಚಾಡಿ ಹೇಳೋದು ಜನಗಳು. ಸರಿ ಬರಲ್ಲ ಅಂತಿರಲ್ಲ, ಏನು ಸರಿ ಬರಲ್ಲ ಅಂತ? ಹೆಸರು ಬಲನಾ? ಒಪ್ಕೊ ಬಂದಿರ್ತೀವ, ಅವ್ರ ಸುತ್ತ ಅಲ್ಲಿ ಚಾಡಿ ಹೇಳ್ತಾರೆ, ಕೊಡಲ್ಲ. ಓಕೆ, ಎಷ್ಟು ವರ್ಷದ ಮನೆ ನಿಮ್ಮದು? ಮನೆ 2004ನೇ ಇಸ್ವಿಲಿ ಓಪನ್ ಆಗಿದೆ. ಎಷ್ಟು ವರ್ಷ ಆಯಿತು ಮನೆ ಕಟ್ಟಕ್ಕೆ? ಹಿಡಿತು 4 ವರ್ಷ. 4 ವರ್ಷ ಕಟ್ಟಿದ್ರ ಮನೇನಾ? ಅದು ದುಡ್ಡಿಲ್ದೆ ನಿಲ್ಸಿ ಕಟ್ವಿ. ಅಲ್ಲ, ದುಡ್ಡಿರ್ಲಿ ಇಲ್ಲದೆ ಹೋಗ್ಲಿ, ನೀವು ಮನೆ ಕಟ್ಟಬಾರ್ದು ಅಂತ ದೇವರು ಪನಿಷ್ಮೆಂಟ್ ಕೊಟ್ಟ. ಕಟ್ಟಬೇಡ್ರೋ ಮೂರ್ಖರ, ನಿಮ್ಮ ಮನೆ ಯೋಗ ಇಲ್ಲ ಅಂತ ದಬಾಯಿಸಿ ಕಟ್ಟಿದಿರಲ್ಲ. ದಬಾಯಿಸೇ ಕಟ್ಟಿದ್ದು. ಈಗ ಮನೇಲಿ ಕೂತ್ಕೊಂಡು ಆ ಬಾಗ್ಲ ಹತ್ರ ನಿಮ್ಮ ಯಜಮಾನರು, ಈ ಬಾಗ್ಲ ಹತ್ರ ನೀವು ಕೂತ್ಕೊಂಡು ಯೋಚನೆ ಮಾಡಿ, ತಲೆ ಕೈ ಕೊಟ್ಕೊಂಡು ಅಷ್ಟೇ. ಅದಕ್ಕೆ ಮನೆ ಕಟ್ಟಿರೋದು ನೀವು.
ಇನ್ನು 10 ವರ್ಷಕ್ಕಾದ್ರೂ ನಾಳೆ ಮದುವೆ ಅಂದ್ರೂ ಕ್ಯಾನ್ಸಲ್, ಚಪ್ಪರ ಹಾಕಿದ್ರು ಕ್ಯಾನ್ಸಲ್. ಯಾಕ್ರಿ ಬೇಕಿ ಕರ್ಮ? ಹಾಂ, ಏನು ಸಾಧನೆ ಮಾಡಿದ್ದೀವಿ ಅಂತ ಮದುವೆ 35 ವರ್ಷ ಆದರೂ ಮಗನಿಗೆ ಮದುವೆ ಆಗಿಲ್ಲ ಅಂದರೆ ಯಾವ ಪುರುಷತ್ವಕ್ಕೆ ಮದುವೆ ಬೇಕು ಅವನಿಗೆ ಹೇಳಿ? ಅವನು ಮಲಕ್ಕೊಳ್ತಕ್ಕಂಥ ವಿಚಾರನೇ ನಿಮಗೆ ಕರೆಕ್ಟಾಗಿ ಅವ್ನು ನಿದ್ದೆ ಮಾಡೋಕ್ಕಾಗಿಲ್ಲ, ಅವನು ಪರದಾಡ್ತಾನೆ, ಉಸಿರಾಡ್ತಾ ಇಲ್ಲ ಸರಿಯಾಗಿ. ನೋಡಿದ್ದೀರಾ ಅಮ್ಮ ನಿಮ್ಮ ಮಗ? ಮತ್ತು ಮದುವೆ ಮಾಡಿಬಿಟ್ಟು ಹೆಂಡತಿ ಓಡೋಗ್ಬಿಡ್ತಾಳೆ 3 ದಿನಕ್ಕೆ. ಯಾಕೆ ಅಂದರೆ ಗೊರ್ಕೆ ಶಬ್ದ ತಡ್ಕೊಳ್ಳಾರ್ದೆ. ಹಾಂ, ಸರಿನಾ ಇದು? ಸರಿನಾ ಇದು? ನಿಮ್ಮ ಮಗ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರಾಡ್ತಕ್ಕಂಥ ವಿಚಾರ ಕರೆಕ್ಟಾಗಿದೆಯಾ ಗಮನಿಸಿದ್ದೀರಾ? ಗುರುಜಿ ನಿದ್ದೆನೇ ಮಾಡಲ್ಲ ಗುರುಜಿ. ಮತ್ತು ಏನಕ್ಕೆ ಮದುವೆ? ಯಾಕೆ ಅವನಿಗೆ ಕೆಲಸ ಎಲ್ಲಿ ಸಿಗುತ್ತೆ? ಕೆಲಸ ಅಂತೂ ಮೊದಲೇ ಸಿಗಲ್ಲ. ಕೆಲಸ ಬಿಟ್ಟು ಈಗ 2-3 ತಿಂಗಳಾಯ್ತು ಗುರುಜಿ. ಅಮ್ಮ ಕೆಲಸನೂ ಇಲ್ಲ ಅವನಿಗೆ, ಸಂಪಾದನೆ ಬರಲ್ಲ, ಬರೀ ರೌಂಡ್ ಅಷ್ಟೇ. ಆ ಕಡೆ ಈ ಕಡೆ, ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ, ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ, ಫ್ರೆಂಡ್ ಜೊತೆ ಹೋಗ್ತೀನಿ, ಹಿಂಗೆ ಕಾಲ ಕಳಿಬೇಕು. ಮದುವೆ ಆಗಲ್ಲ, ಕೆಲಸ ಸಿಕ್ಕಲ್ಲ, ನೆಮ್ಮದಿ ಬರಲ್ಲ, ನಿದ್ದೆ ಬರಲ್ಲ, ಏನೂ ಬರಲ್ಲ. ನೀವು ಇದನ್ನೆಲ್ಲ ನೋಡಿ ನೀವಿಬ್ಬರು ಅನುಭವಿಸ್ಬೇಕು. ಇದು ಪನಿಷ್ಮೆಂಟ್ ನಿಮಗೆ. ಮಕ್ಕಳನ್ನು ಸೋಮಾರಿತನದಲ್ಲಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸಿಗುವಂಥ ಗಿಫ್ಟ್ ಏನು ಅಂದರೆ, ಮಕ್ಕಳು ನೋಡಿ ಅಳಬೇಕು, ನಿದ್ದೆ ಬಿಡಬೇಕು, ಊಟ ಬಿಡಬೇಕು, ದೇವರು ಸುತ್ತಬೇಕು, ಸುತ್ತಿ. ಇದು ನಿಮಗೆ ದೊಡ್ಡ ಶಿಕ್ಷೆ ಭಗವಂತ ಕೊಟ್ಟಿರೋದು ಸೋಮಾರಿತನಕ್ಕೆ. 16ನೇ ಇಸ್ವಿಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದ ಗುರುಜಿ. ಅಮ್ಮ ಮತ್ತೆ ಕೆಲಸಕ್ಕೆ ಹೋಗ್ಬೇಡ ತಾಯಿ, 1 ನಿಮಿಷ ಇರು. ಎಲ್ಲೂ ಕೆಲಸ ಉಳಿಯಲ್ಲ. 3 ದಿನ ಹೋಗ್ತಾನೆ, 4 ದಿನಕ್ಕೆ ಬರ್ತಾನೆ. ಯಾಕೆಂದರೆ ಅವ್ನ ಮನಸ್ಸೇ ಕಂಟ್ರೋಲ್ ಇಲ್ಲ, ಕೋಪ ಸಿಕ್ಕಾಬಟ್ಟೆ. ಹೆಂಡತಿ ಅವ್ನ ಕೋಪ ನೋಡೇ ಓಡೋಗ್ಬಿಡ್ತಾಳೆ. ಮದುವೆ ಯಾಕೆ ಮಾಡ್ತೀರಾ? ಇದನ್ನು ರಿಯಾಲಿಟಿ ಯಾರು ಹೇಳಲ್ಲ, ನಾನು ಹೇಳ್ತೀನಿ, ಹೆದರ್ಕೋಬೇಡಿ. ಮಕ್ಕಳನ್ನು ಸರಿ ಮಾಡುವುದು, ಮಕ್ಕಳನ್ನು ಸರಿ ಮಾಡಬೇಕಾ ಅಪ್ಪ ಅಮ್ಮ ಸರಿ ಮಾಡಬಾರ್ದಾ? ಅದೇ ಗುರುಜಿ, ಅಪ್ಪನೇ ಒಂಚೂರು ಹಂಗೆ, ಅದರಿಂದ ಇವನು ಹಿಂಗೆ. ನೀವು ಅದನ್ನು ಹೇಳ್ತೀರಾ, ಇದನ್ನು ಹೇಳ್ತೀರಾ. ಅಂಥ ಅಪ್ಪನ ಜೊತೆ ಸಂಸಾರ ಮಾಡಿದ್ದೀರಾ, ನೀವು ಹೆಂಗೆ ಕತೆ ಹೇಳಿ? ನಿಮ್ಮಿಬ್ಬರು ತಪ್ಪಗ ಮಗು ಅನ್ನುವ ಪನಿಷ್ಮೆಂಟಾ? ನೋಡಿ, ಯೋಚನೆ ಮಾಡಿ. ಈಗ ವಿಚಾರ ಹೇಳಿದ್ರೆ ಭಯನೂ ಆಗ್ಬೋದು, ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ನಿಜಕ್ಕೂ ಅವನಿಗೆ ಕೆಲಸ ಮದುವೆ ಅನ್ನೋದಕ್ಕಿಂತ ಮುಂಚೆ ನಿಮ್ಮ ತಂದೆ ಮನೇಲಿದೆ ಈ ಡೆಪಾಸಿಟು, ನಿಮ್ಮ ಅಪ್ಪನ ಮನೆ ಸ್ಟೋರಿ ಇದು ನಿಮ್ಮ ಮಗಂದು. ಈಗ ನೋಡಿ, ಗುರುಜಿ ಅಂತಿದ್ದೀರಾ. ನಿಮ್ಮ ಅಪ್ಪನ ಮನೇಲಿ ಐತೆ ಡೆಪಾಸಿಟ್, ಇದನ್ನು ಹುಡುಕಿದ್ರೆ ನಿಮ್ಮ ಮಗನಿಗೆ ಏನು ಬೇಕೆಲ್ಲ ಸಿಗುತ್ತೆ, ನೀವು ಚೆನ್ನಾಗಿರ್ತೀರ. ಇಲ್ಲ ಅಂದರೆ ಯೋಚನೆ ಮಾಡಿ 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 ಮನೆ ಸರಿ ಇಲ್ವೋ, ನಾವು ಹುಟ್ಟಿ ಸರಿ ಇಲ್ವೋ, ದೇವರು ಸರಿ ಇಲ್ವೋ, ಹಿಂಗೇ ಅಂದ್ಕೊಂಡು ಕಾಲ ಕಳೆದು ಬಿಡ್ತೀರಾ. ತಪ್ಪಾಗತ್ತೆ. ಈ ಭೂಮಿಗೆ ಬಂದದ್ದು ಯೋಚನೆ ಮಾಡೋಕ್ಕಲ್ಲ, ಈ ಭೂಮಿಗೆ ಬಂದದ್ದು ಏನಾದ್ರು ಮಾಡಿ ಒಳ್ಳೆಯದನ್ನು ಹೋಗಬೇಕಂತ. ಅಂಥದ್ದು ಒಂದು ಮಗು, ಹೊಟ್ಟೆಲುಟ್ಟಿದ ಮಗುವಿಗೆ ಒಂದು ದಾರಿ ಕರೆಕ್ಟಾಗಿ ತೋರಿಸ್ತಿಲ್ಲ ಅಂದರೆ ತಂದೆ ತಾಯಿ ನರಕವನ್ನು ಅನುಭವಿಸ್ತಾರೆ. ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನನ್ನ ಮಗು ಆರಿದ್ರಾಗಿ ಬಂದ ಕಾರಣ ಏನು, ನಮ್ಮಪ್ಪ ಏನು, ನನ್ನ ಗಂಡ ಏನು, ಅವರಪ್ಪ ಏನು ಮಾಡಿದ್ದಕ್ಕೆ ಈ ಮಗು ನನಗೆ ಸಿಕ್ತು, ಇದು ನಿಮ್ಮ ಆಸ್ತಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ, ಹುಡುಕಬೇಡಿ. ಒಳ್ಳೆಯದಾಗಲಿ. ಲಕ್ಷ್ಮೀದೇವಿ ಅಂತ ಕರೆ ಮಾಡಿದ್ದಾರೆ ಗೌರಿಬಿದನೂರಿಂದ. ನಮಸ್ಕಾರ ಲಕ್ಷ್ಮೀದೇವರೇ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ನನ್ನ ಮಕ್ಕಳ ಬಗ್ಗೆ ಕೇಳಬೇಕಾಯ್ತು. ಯಾರ ಬಗ್ಗೆ? ಲಿಖಿತ್ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡ ಮಗ. ನಕ್ಷತ್ರ ಹೇಳಿ. ಭರಣಿ ನಕ್ಷತ್ರ, ಮೀನಾಕ್ಷಿ. ಲಗ್ನ ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ನಿಮ್ಮ ಮಗನೇನಾ? ಹೌದು ಸರ್. ಪಕ್ಕ, ಡೌಟ್ ಇಲ್ಲ. ಬೇಜಾರು ಮಾಡ್ಕೊಂಡು ಡೌಟ್ ಬರ್ತಿದೆ. ಈಗ ಡೌಟ್ ಬರಲಿ ಅಂತ ನಾನು ಪ್ರಶ್ನೆ ಹಾಕಿದ್ದು. ಯಾಕೆ ಅಂತ ಕೇಳಿ, ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತ ಕೇಳಿ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂತಂದ್ರೆ ಅದಲ್ಲ ಲಗ್ನ ಗೊತ್ತಿಲ್ಲ ಅಂದರೆ ನಿಮ್ಮ ಮಗನೇ ಯಾವ ಮಟ್ಟಕ್ಕಪ್ಪ? ನಿಮ್ಮ ಮಗ ಅವನು ಪಕ್ಕದ ಮನೆಯವರಲ್ಲ. ಮಗು ಜನ್ಮ ಕೊಟ್ಟ ತಾಯಿಗೆ ನಿದ್ದೆ ಗಂಡಲ್ಲಿ ಕೇಳಿದ್ರು ಟಕ ಟಕ ಅಂತ ಹೇಳ್ಬಿಡ್ಬೇಕು. ಮಗು ಇಷ್ಟು ಗಂಟೆಗೆ ಹುಡ್ತು, ಇಂಥ ನಕ್ಷತ್ರದಲ್ಲಿ ಹುಡ್ತು, ಇಂಥ ಲಗ್ನದಲ್ಲಿ ಹುಡ್ತು ಅಂತ ಹೇಳಬೇಕು. ಅದನ್ನು ತಾಯಿ ಅಂತಾರೆ. ಕೆಲವರು ಬೀರುಲ್ ಮಡಗಿನಿ ಸ್ವಾಮಿ, ನಮ್ಮ ಯಜಮಾನ್ರು ಗೊತ್ತು ಸ್ವಾಮಿ, ಅದು ಎಲ್ಲೋ ಬರೆದು ಮಾಡಿಬಿಟ್ಟಿನಿ ಸ್ವಾಮಿ, ಡೈರಿಲಿ ಐತಿ. ಏನಕ್ರೀ ಮಕ್ಕಳು ಬೇಕಿತ್ತು ಅಂದರೆ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನೀವು ಮಕ್ಕಳನ್ನು ಪಡೆದಿಲ್ಲ. ಮಗು ಅಂದರೆ ಏನು, ಮಗುನ ಪಡ್ಕೋಬೇಕಾದ್ರೆ ನಾವು ಯಾವ ರೀತಿ ರೆಡಿ ಆಗಬೇಕಿತ್ತು ಗಂಡ ಹೆಂಡತಿ ಗೊತ್ತಿಲ್ಲ. ಗೊತ್ತಿತ್ತಾ ನಿಮಗೆ? ಅಂದ್ರೆ ಗುರುಜಿ ಇದೆಲ್ಲಾನು ಈಗ ನೀವ್ ಹೇಳ್ತಿದ್ರೆ ನಾವು ಇವ್ರ ಬಗ್ಗೆ ಪಾಸ್ತಿ ಕೊಡೋ ಅಂತವ್ರು ನಮ್ಗೆ ಯಾರು ಸಿಕ್ಕಿಲ್ಲ. ಇದ್ರೆ ತಾನೇ ಸಿಗಕ್ಕೆ, ಇಲ್ವಲ್ಲ, ಸಿಗೋದೆಲ್ಲಿ ಬಂತು? ಮೇಯ್ನ್ ಅದೇ ಇರೋದು. ಈಗ ಹೋಗ್ಲಿ, ಕೊನೆ ಪಕ್ಷ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ, ತಿಳ್ಕೊಳಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ಯೋಚನೆ ಮಾಡಿ. ಬರೀ ಕತೆ ಕೇಳ್ಕೊಂಡು ಕಾಲ ಕಳೀತಾರೆ. ಇದು 3ನೇ ಸಲ ಮಾಡ್ದೋ 2ನೇ ಸಲ ಮಾಡ್ದೋ ಅಂತ ಇಷ್ಟೇ ಕತೆ, ಮನೇಲಿ ಕೂತ್ಕೊಂಡೇ ಕಾಲ ಕಳೆಯೋದು. ಮನೋರಂಜನೆ ಮಾಡ್ಕೊಂಡಿದ್ದಾರೆ ಹೊರತು ಕುಟುಂಬದ ಬಗ್ಗೆ ಎಚ್ಚರಿಕೆಯಾದಂತಹ ಒಂದು ವಿಚಾರವನ್ನು ಜೀ ವಾಹಿನಿಯವರು ತಲುಪಿಸ್ಕೊಟ್ಟಿದ್ದಾರೆ. ನಮ್ಗೆ ಎಂತೆಂಥ ಮೆಸೇಜ್ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಜನ
ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಒಂದು ದಿನ ನೀವು ಇದಕ್ಕೆ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕು. ಈ ಸತ್ಯ ಏನು, ಇದರ ಅರ್ಥ ಏನು, ಇದನ್ನು ನಾವು ಏನು ರೀತಿ ನಡ್ಕೋಬೇಕು. ಇದಕ್ಕೆ ತಂದೆ ತಾಯಿಗಳು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ದುಡ್ಡು ಜಾಸ್ತಿನ ಒಬ್ಬರು, ಸರಿ ಹೋಗುತ್ತಾ ಇನ್ನೊಬ್ಬರು, ಈ ಥರದ ಹಲವಾರು ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀರಾ. ಮಕ್ಕಳ ವಯಸ್ಸು ಮುಂದೆ ಹೋಗ್ತಾ ಇದೆ. ಎಷ್ಟು ವಯಸ್ಸು ಅವನಿಗೆ? ಈಗ 16 ವರ್ಷ ಗುರುಜಿ. 16. ಅವನ ಬಗ್ಗೆ ತಪ್ಪು ಅಂದರೆ ನಿಮ್ಗೆ ಏನು ಗೊತ್ತಾಗ್ತಾ ಇದೆ? ಏನಿಲ್ಲ, ಓದ್ಕೊಳ್ಳ ಅಂತಂದ್ರೆ ಓದ್ಕೊಳ್ತಾ ಇಲ್ಲ ಸರ್. ಈಗ ಎಜುಕೇಶನ್ ಮಾಡ್ತಿಲ್ಲ, ನಿದ್ದೆ ಮಾಡ್ತಾ ಇದ್ರೆ ಬೆಳಗ್ಗೆ ಬರುವಂತ ನಾವೇ ಎಬ್ಬರ್ಸ್ಬೇಕು. ಬಿಟ್ಬಿಟ್ರೆ ಚಿಕ್ಕವನು ಅಷ್ಟೇ. ಅಲ್ಲ, ಬಿಟ್ಬಿಟ್ರೆ ಎಷ್ಟೊತ್ತು ಕೇಳ್ತಾನೆ? ಬಿಟ್ರೆ 7 ಗಂಟೆ 8 ಗಂಟೆ ಆದ್ರೂ ಮದ್ವೆ ಇರ್ತಾರೆ. ಪುಣ್ಯ 12 ಗಂಟೆಗೆ ಹೇಳೋರು ಇದ್ದಾರೆ, ಮಧ್ಯಾಹ್ನ 1 ಗಂಟೆಗೆ ಹೇಳೋರು ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಗುರುಜಿ, ಈಗ ನಿಮ್ಮ ಮಗನ ನಕ್ಷತ್ರ ಯಾವ್ದು ಹೇಳಿದ್ ನೀವು? ಭರಣಿ ನಕ್ಷತ್ರ ಅಲ್ವಾ? ಈಗ ಅವನಿಗೆ ಕುತ್ತಿಗೆ ಅಂದರೆ ಗಂಟ್ಲು ಮತ್ತು ಮೂಗು, ಈ ಎರಡರಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಮೂಗು ಗುರುಜಿ. ಇದು ಕಾಲ ಬಂತು ಅಂದ್ರೆ ಅಲ್ಲಮ್ಮ, ಅಲ್ಲ ತಾಯಿ, ಅವನಿಗೆ ಉಸಿರಾಟನೇ ಇಲ್ಲ, ನಿದ್ದೆ ಎಲ್ಲಮ್ಮ ಬರುತ್ತೆ. ಎಲ್ಲಮ್ಮ ಇದೆಯಾ ತಾಯಿ ನೀನು? ಉಸಿರಾಟನೇ ಇಲ್ಲ. ಕೋಪ ಎಷ್ಟು ಮಾಡ್ತಾನೆ ಕೇಳಿಸ್ಕೊ, ಕೋಪ ಎಷ್ಟು ಮಾಡ್ತಾನೆ, ಬೇಜಾರು ಎಷ್ಟು ಮಾಡ್ತಾನೆ. ಈಗ 16 ವರ್ಷ ಅಲ್ವಾ? ಈಗ ಲವ್ ಮಾಡೋದು ಯಾರು ಮಾಡಲಿ ಅಂತ ಹುಡುಕ್ತಾವನೆ. ಏನು ಮಾಡ್ತೀರಾ ಈಗ? ಅಲ್ಲ, ನಿಮ್ಗೇನು ಕಾಣಿಸಲ್ಲ. ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾನೆ ಲವ್ ಮಾಡಕ್ಕೆ ಹೋಗ್ತೀನಿ ಅಂತ. ಇದು ಒಳ್ಳೆ ಕತೆ ಅಲ್ಲ. ಅವ್ನಿಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ಒಂದು ನಿಮಿಷ ಕೇಳಿಸ್ಕೊಳ್ಳಿ ತಾಯಿ. ಭರಣಿ ನಕ್ಷತ್ರ ಏನಕ್ಕೆ ಐಡೆಂಟಿ ಕೊಡ್ತೀನಿ ಅಂದರೆ, ಮೂಗಲ್ಲಿ ಉಸಿರಾಟ ಇಲ್ಲ ಗಂಟ್ಲಲ್ಲಿ ಸಮಸ್ಯೆ ಇದ್ದಾಗ ಮಗು ನಿದ್ದೆ ಮಾಡೋಕ್ಕಾಗತ್ತಾ? ಮಗು ನಿದ್ದೆ ಮಾಡೋಕ್ಕಾಗತ್ತೇನಮ್ಮ? ಹಲೋ, ಈಗ ಉಸಿರಾಟ ಚೆನ್ನಾಗಿಲ್ಲದೆ ಇದ್ರೆ ನಿದ್ದೆ ಮಾಡೋಕ್ಕಾಗತ್ತಾ ಮಕ್ಕಳು ಅಂತ ಕೇಳ್ತೀನಿ. ಆಗಲ್ಲ ಗುರುಜಿ. ಇದನ್ನ ಯಾಕೆ ತಿಳ್ಕೊಳ್ಳಿಲ್ಲ ನೀವು ಅಂತ ಹೇಳ್ತೀನಿ. ನನಗೆ ಮತ್ತೆ ಇನ್ನೊಂದ್ಸಲ ಹೇಳ್ಬೇಡಿ, ನಿಮ್ಮ ಥರ ಯಾರು ಹೇಳಿಲ್ಲ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಉಸಿರಾಟ ಪ್ರತಿಯೊಬ್ಬರಿಗೂ ಚೆನ್ನಾಗಿ, ಅದಕ್ಕೆ ಭರಣಿ ನಕ್ಷತ್ರ ಮದುವೆ ಮಾಡಬೇಡಿ, ಮದುವೆಗಳಾಗತ್ತೆ. ದಿನಕ್ಕೊಂದು ಮದುವೆ ಆಗತ್ತೆ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಆಗುತ್ತೆ. ಅಂದರೆ ಮದುವೆನೇ ಆಗಬೇಕಲ್ಲ. ಆಯ್ ಬಾಯ್ ಟಾಟಾ ಸಿ ಯು ಇದೆಲ್ಲ ನಡೆಯುತ್ತೆ. ಇದೆಲ್ಲ ನೀವು ನೋಡ್ತಾ ಇರಬೇಕು. ಅಯ್ಯೋ ನನ್ನ ಮಗ ಎಷ್ಟು ಜನ ಲವ್ ಮಾಡ್ದ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ಲವ್ ಮಾಡೋಕ್ಕೆ ಶುರು ಮಾಡೋವನೇ ಅಂದರೆ ಮಕ್ಕಳು ಹುಡುಗರೆಲ್ಲ ಲವ್ ಮಾಡೋಕ್ಕೆ ಯಾರೂ ಹೋಗಲ್ಲ. ಲವ್ ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಅದು ಕರ್ಕೊಂಡು ಹೋಗುತ್ತೆ. ಯಾವಾಗ ತಂದೆ ತಾಯಿ ಎಚ್ಚರ ತಪ್ಪಿದಾಗ ಮಕ್ಕಳು ಲವ್ ಕಡೆಗೆ ತಿರುಗ್ತಾರೆ. ಯಾರ ಮನೆಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಎಚ್ಚರ ತಪ್ಪಿದಾಗಲೇ ಲವ್ ನಡೆಯೋದು. ಈ ಎಚ್ಚರ ತಪ್ಪಿದ್ದೀವಿ ಅಂತ ಅಪ್ಪ ಅಮ್ಮನಿಗೆ ಯಾರಿಗೂ ಇನ್ನೂ ಅರ್ಥ ಆಗಿಲ್ಲ ನಮ್ಮ ದೇಶದಲ್ಲಿ. ಓದಿಸ್ಬಿಟ್ರೆ ನನ್ನ ಮಗಳ ಓದ್ಬಿಡ್ತಾಳೆ, ನನ್ನ ಮಗ ಓದ್ಬಿಡ್ತಾನಲ್ಲ, ಏನು ಓದ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ನೀವು. ನೀವು ಓದಿಸ್ತಾ ಇರೋ ಓದಲ್ಲ, ಅವರು ಬೇರೆ ಓದ್ತಿರ್ತಾರೆ. ಯಾಕೆ? ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಸರಿಗೆ ಮಾಡಿರಲ್ಲ, ಬೆಳಿಗ್ಗೆ ಬೇಗ ಏಳಲ್ಲ. ಇಷ್ಟೂ ನಿಮ್ಗೆ ಐಡೆಂಟಿ ಕೊಟ್ಟರು ಇನ್ನೂ ಮಕ್ಕಳ ಬಗ್ಗೆ ಅನುಮಾನವಾಗಿ ತಿಳ್ಕೊಳ್ಳೋದೇ ಇದ್ದೀರಾ ಅಂದರೆ ನೀವೆಷ್ಟು ಮಂಡತನವಾಗಿದ್ದೀರಾ ನೀವೇ ಯೋಚನೆ ಮಾಡಿ. ದಯವಿಟ್ಟು ಮಕ್ಕಳ ಬಗ್ಗೆ ಜ್ಯೋತಿಷ್ಯ ಭವಿಷ್ಯ ಶಾಸ್ತ್ರ ಕೇಳೋದನ್ನ ಎಲ್ಲಿವರೆಗೂ ಬಿಡಲ್ವೋ ಅಲ್ಲಿವರೆಗೂ ನಮ್ಮ ದೇಶದ ಸಂತಾನ ಮಕ್ಕಳು ಯಾರೂ ಚೆನ್ನಾಗಿರಲ್ಲ. ಈ ಕೆಟ್ಟ ಚಾಳಿ ಬಿಡಿ, ದೇಹದ ಸ್ಥಿತಿಯನ್ನು ಗಮನಿಸಿ. ಒಳ್ಳೆಯದಾಗಲಿ, ತಿಳ್ಕೊಳ್ಳಿ. ಗುರುಜಿ, ಇವತ್ತಿನ ವಿಚಾರಕ್ಕೆ ಬರೋದಾದರೆ ಏನು ಹೇಳ್ತೀರಿ ಕಡೆಯದಾಗಿ? ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಕರ್ತವ್ಯ ಏನು ಅಂತಕ್ಕಂಥ ಒಂದು ವಿಷಯಕ್ಕೆ ಹೋದರೆ, ನಿದ್ದೆ ಊಟ ಇದೆರಡರಲ್ಲಿ ನಮ್ಮ ಜೀವನ ನಮ್ಮ ವಂಶ ಪ್ರತಿಯೊಂದು ಇರೋದು ಇದರಿಂದಾನೆ. ಎರಡೇ ಟಾಪಿಕ್ ಇರೋದಲ್ಲಿ, ಒಂದು ನಿದ್ದೆ, ಒಂದು ಊಟ. ಇದು ಮನುಷ್ಯನಿಗೆ ದೇಹಕ್ಕೆ ಅತಿ ಮುಖ್ಯವಾದ, ಹೌದಾ ಅಲ್ವಾ? ಈಗ ನಾವು ಇವೆರಡನ್ನು ಬಿಟ್ಟು ಇದಕ್ಕೊಂದು ಸಣ್ಣ ಗಾದೆ ಹೇಳಿದ್ರೆ, 1 ಚಮಚ ತುಪ್ಪವನ್ನು ಮಗುವಿಗೆ ಹಾಕಿದರೆ, 1 ಚಮಚ ತುಪ್ಪವನ್ನು ಪ್ರತಿ ಊಟಕ್ಕೆ ಹಾಕಿದರೆ ಆ ಮಗು ಬುದ್ಧಿ ಆಯಸ್ಸು ಬೆಳೀತಾ ಹೋಗುತ್ತೆ. ಅದೇ 1 ಚಮಚ ತುಪ್ಪವನ್ನು ಹೋಮ ಯಜ್ಞದಲ್ಲಿ ಬಳಸಿದರೆ ಇಡೀ ದೇಶಕ್ಕೆ ಸಿಕ್ಕತ್ತೆ. ಅದ್ಭುತ. ಯಾಕೆ ಅಂದರೆ ನಮಗೆ ಅತಿ ಮುಖ್ಯವಾಗಿ ಮಕ್ಕಳನ್ನ ಬೆಳೆಸಬೇಕಾದ್ರೆ ಪ್ರತಿಯೊಂದು ವಿಚಾರದಲ್ಲೂ ತುಪ್ಪವನ್ನು ಮಕ್ಕಳಿಗೆ ಬೆಳೆಸಬೇಕು ಅಂದರೆ ಎಲ್ಲಿಂದ ಸ್ವಾಮಿ? ಸಾವಿರಾರು ಗಟ್ಟಲೆ ಅಲ್ಲ ರೀ, ರೋಡಲ್ಲಿ ಧೂಳು ಮೆತ್ತಿರೋದೆಲ್ಲ ತಂದು ಮಾಂಸ ತಿಂತೀರಾ ಅಷ್ಟೊಂದು ದುಡ್ಡು ಕೊಟ್ಟು. ಅದು ತುಪ್ಪ ತಂದು ತಿನ್ನೋಕ್ಕೆ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಏನಿದ್ರು ನಮಗೆ ಮಸಾಲೆ ಐಟಮ್ ಬಿದ್ದು ಬಿಟ್ರೆ ನಾಲಿಗೆಗೆ, ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಇವತ್ತಿನ ಕೊನೆಯ ಭಾಗ ವಿಚಾರ ಹೇಳಬೇಕಂದ್ರೆ, ನಾಲಿಗೆಯನ್ನು ಬುದ್ಧಿ ಕಲಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು.
ಯಾವುದು ಬುದ್ಧಿ ಕಲಿಸ್ಬೇಕು? ನಾಲಿಗೆ. ನಾಲಿಗೆಗೆ ಬುದ್ಧಿ ಕಲಿಸುವುದು ಹೇಗೆ? ಅದು ನಾವು ಹೇಳುತ್ತಿದ್ವಿ, ಪ್ರತಿದಿನವೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಾಲಿಗೆ ಬುದ್ಧಿ ಕಲಿಸೋದು ಅಷ್ಟು ಸುಲಭ ಅಲ್ಲ. ಮಕ್ಕಳಾದಿಯಾಗಿ ದೊಡ್ಡವರಾದಿ ಎಲ್ರಿಗೂ ಇದು ಸಮಸ್ಯೆ. ಅದಕ್ಕೋಸ್ಕರವಾಗಿ ಇಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಅಂತ ಖುಷಿ ಪಡಿ. ನಿಮ್ಮ ನಾಲಿಗೆ ನಿಮ್ಮದೇ ಅಂತ ಅನ್ಕೋಬೇಡಿ. ನಾಲಿಗೆಯಲ್ಲಿ ಏನೆಲ್ಲ ಇರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳಿತಾ ಹೋದರೆ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ವಿಚಾರಗಳನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಊಟ ಇರ್ಬೋದು, ನಿದ್ದೆ ಇರ್ಬೋದು, ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಆರೋಗ್ಯದಲ್ಲೂ ವೈಪರೀತ್ಯ ಆಗುತ್ತೆ, ಕುಟುಂಬದಲ್ಲಿ ಸಮಸ್ಯೆ ಅನ್ನೋದು ಎದುರಾಗುತ್ತೆ. ಆ ಸಮಸ್ಯೆಗಳಿಂದ ದೂರ ಇರಬೇಕು ಅನ್ನೋದಾದರೆ ಗುರೂಜಿ ಕೊಟ್ಟಿರುವಂಥ ಸಲಹೆಗಳನ್ನು ಪಾಲನೆ ಮಾಡಿದ್ರೆ ಮುಗಿದೋಯ್ತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.